ಸೊ ಎಲ್ರಿಗೂ ನಮಸ್ಕಾರ. ಒಂದು ನೇಮ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವು ಟಾಪಿಕ್ ಸ್ವಲ್ಪ ಅರ್ಧಬರ್ಧ ಆಗಿತ್ತು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮೆಥಡ್ ಚೇಂಜ್ ಮಾಡ್ಕೋತೀನಿ. ಚಾಲ್ಡಿಯನ್ ಮೆಥಡ್ ಎಲ್ಲರೂ ಫಾರ್ಮ್ ಒಂದು ನಿಮಗೆ ಯೂಟ್ಯೂಬಲ್ಲಿ ನಾನು ಹೇಳಿರೋದೆಲ್ಲ ಚಾಲ್ಡಿಯನ್ ಮೆಥಡ್. ಚಾಲ್ಡಿಯನ್ ಮೆಥಡ್ ಸಂಬಂಧಪಟ್ಟಂಥ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಈ ಒಂದು ಹೆಸರುಗಳಿವೆ, ಲೋಕೇಶ್, ಸುರೇಶ್, ಮಹೇಶ್, ಅಂದರೆ ಎಂಡಿಂಗಲ್ಲಿ ಎಸ್ ಎಚ್ ಬರೋವಂಥವು, ವೀರೇಶ್, ಬೀರೇಶ್, ಆ, ಯೋಗೇಶ್. ಈ ಹೆಸರುಗಳೆಲ್ಲ ಯಾವ ರೀತಿ ಆಗ್ತದೆ ಅಂದರೆ, ಮೊದಲನೇದು ಆ ಎಸ್ ಎಚ್ ಪದ ಏನಿದೆ, ಎಸ್ ಎಚ್ ಪದದ ಪ್ರಾಬ್ಲಮ್ ಆಗ್ತದೆ. ಅದೇ ಕೆಲವು ಹೆಸರುಗಳನ್ನ ಕರೆಕ್ಷನ್ ಮಾಡೋಕ್ಕೆ ಆಗಲ್ಲ. ಉದಾಹರಣೆಗೆ ನೋಡಿ, ಇದನ್ನ ನಾವೇ ಮಾಡಿದ್ವಿ. ಪ್ರಕಾಶ್ ಅನ್ನೋದಕ್ಕೊಂದು ಎ ಹಾಕಿದ್ರೆ ಪ್ರಕಾಶ ಅಂತ ಆಗೋದು, ಸರಿನಾ? ಯೋಗೇಶ್ ಅನ್ನೋದನ್ನು ಅಷ್ಟೇ. ಯೋಗೇಶ್ ಅನ್ನೋದು ನೋಡಿ 26 ಬರ್ತಾ ಇದೆ. ಸೊ 26 ಏನಾಗುತ್ತೆ, ಸುಮಾರು ಸಲ ಹೇಳಿದ್ದೆ ನಾನು. ಒಂದನೇ ನಂಬರ್ ಇದು 26ರಿಂದ 8. ಅಲ್ಲಿ ಸರಿ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಡಬಲ್ ಎ 30 40 ಈ ರೀತಿ ಏನಾದ್ರು ಮಾಡಿ ಟ್ರೈ ಮಾಡ್ತೀರಾ, ಆಯಿತಾ? ಈಗ ನಾವು ಇಲ್ಲಿ ಏನು ಅಕ್ಷರಗಳು ತರ್ತಾ ಇದ್ದೀವಿ, ಎ ಬಿ ಸಿ ಡಿ ಇವೆಲ್ಲ, ಇದರಲ್ಲಿ ಮಿಸ್ಟೇಕ್ಗಳಾಗುತ್ತೆ. ಸೊ ಪ್ರಕಾಶಲ್ಲಿ ಪ್ರಕಾಶ ಅನ್ನೋ ಉಪಯೋಗಿಸೋದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಒಂದನೇ ನಂಬರ್ ತರ್ತಾ ಇದ್ದೀವಿ, ಸ್ಟಾರ್ಟಿಂಗ್ ನಂಬರ್ ಬಂದು 8 ಇದು, ಮೇಲ್ಗಡೆ ಇದೆ ನೋಡಿ, ಇದು 8 ಇದು. ಬಟ್ ನಾವು ಆ್ಯಡ್ ಮಾಡ್ತಾ ಇರೋದು ಎಷ್ಟು, 1. ಇದು ಸಮಸ್ಯೆ ಆಗುತ್ತಾ? ಆಗುತ್ತೆ, ನೋಡಿದ್ದೀನಿ. ಆ ಎ ಅನ್ನೋ ಏನು ಎಫೆಕ್ಟ್ ತಂದ್ವಿ, ಅದು ಎಫೆಕ್ಟ್ ಆಗಲ್ಲ. ಸೊ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಈಗ ಪದಗಳನ್ನ ಎಕ್ಸ್ಟ್ರಾ ಹಾಕ್ಬೇಕಾದ್ರೆ ಡಬಲ್ ಎಚ್, ಡಬಲ್ ವೈ, ಡಬಲ್ ಇ ಇದೆಲ್ಲ ನಾನು ನೋಡಿದ್ದೀನಿ. ಅದು ಅದರದ್ದೇ ಅದು ಎಫೆಕ್ಟ್ನ ತಂದುಕೊಡುತ್ತೆ. ಸೊ ನಾವು ಯಾರಿಗೂ ಮೇಲೂ ಫೋಕಸ್ಸು ಮಾಡೋಕೆ ಹೋಗಲ್ಲ, ತಲೆನೂ ಕೆಡಿಸ್ಕೊಳಕ್ಕೋಗಲ್ಲ. ನಿಮ್ಮ ಜೀವನ ನೀವು ಮಾಡ್ತಾ ಹೋಗಿ, ಅವ್ರು ಪಡ್ಕೊಂಡು ಮಾಡ್ತಾ ಇರ್ತಾರೆ, ಬೇಕಾದರೆ ಕೇಳ್ತಾರೆ, ಇಲ್ಲಾಂದ್ರೆಲ್ಲ ಇಷ್ಟ ನಡೀತಾ ಇರುತ್ತೆ. ಕೆಲವು ಹೆಸರುಗಳು ಕರೆಕ್ಷನ್ನೇ ಮಾಡೋಕ್ಕಾಗಲ್ಲ. ಅದರಲ್ಲಿ ಈ ನೇಮ್ ಏನಿದೆ, ಸೊ ನೋಡಿ, ಈ ನೇಮ್ ಸೇಮ್ ಪ್ರಾಬ್ಲಮ್ ಇದೆ. ಲೊಕೇಶನ್ ಅದನ್ನು ಎ ಮಾಡಿ ಸರಿ ಮಾಡ್ತೀರಾ, ಆಗಲ್ಲ. ಎಚ್ ಮಾಡಿ ತಗೊಬರ್ತೀರಾ ಅಂದರೆ ಡಬಲ್ ಎಚ್ ಆಗ್ತಾ ಇದೆ. ಡಬಲ್ ಎಚ್ ಏನು ಮಾಡುತ್ತೆ, ಬ್ಯಾಕ್ ಪೇನ್ ಪ್ರಮೋಟ್ ಮಾಡುತ್ತೆ. ಆ್ಯಂಡ್ ಟೋಟಲ್ 30 ನಂಬರ್ 5 ಕಾಂಪೌಂಡ್ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಇಶ್ ಅನ್ನೋ ಸೌಂಡನ್ನು ಅವಾಯ್ಡ್ ಮಾಡಬೇಕು ಯಾವಾಗಲೂ. ಸೌಂಡ್ ಅದು ಎಸ್ ಎಚ್ ಅನ್ನೋ ಪದ ಅಲ್ಲ, ಇಶ್ ಅನ್ನೋದನ್ನು. ಈಗ ಶಾ ಅನ್ನೋದ್ರಲ್ಲಿ ಆ ಪದ ಚೇಂಜ್ ಮಾಡಿದ್ವಿ. ಇಲ್ಲೇನಾಗ್ತದೆ, ಈ ಒಂದು ಸೌಂಡ್ ಏನಿದೆ, ಸೌಂಡ್ ಚೇಂಜ್ ಮಾಡೋಕ್ಕಾಗಲ್ಲ. ಅದು ಬಿಟ್ಟು ನಿಮಗೆ ಬೇರೆ ಏನೋ ಆಪ್ಷನ್ ಬರೋದೇ ಇಲ್ಲ. ಆ್ಯಂಡ್ ಡಬಲ್ ಇ ಎಸ್ ಎಚ್ ಯೂಸ್ ಮಾಡೋದು ಏನಾಗುತ್ತೆ ಅಂದರೆ, ಹೊಟ್ಟೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಕೊಡುತ್ತೆ. ಬಟ್ ಡಬಲ್ ಎಚ್ ಏನು ಕೊಡುತ್ತೆ, ಬ್ಯಾಕ್ ಪೇನ್ ಕೊಡುತ್ತೆ. ಡಬಲ್ ಕೆ ಏನು ಕೊಡುತ್ತೆ, ಜ್ಞಾನ, ಲೆಕ್ಕಾಚಾರ ಎಲ್ಲ ಚೆನ್ನಾಗಿರೋನು ಎಲ್ಲ ಒಂದು ಕಡೆ ಡಿಸಿಷನ್ ಮೇಕಿಂಗ್, ಫೈನಾನ್ಷಿಯಲ್ ಲಾಸ್ನ ಪ್ರಮೋಟ್ ಮಾಡುತ್ತೆ. ಸೊ ಡಬಲ್ ನಂಬರ್ಸ್ ಯೂಸ್ ಮಾಡಬೇಕಾದ್ರೆ ಡಬಲ್ ಕಾಂಪೌಂಡ್ಸ್ ಯೂಸ್ ಮಾಡಬಾರ್ದು ಅನ್ನೋದೇ ನ್ಯೂಮರಾಲಜಿ ಬೇಸ್ ಕಾನ್ಸೆಪ್ಟ್ ಅದು. ಸೊ ಯಾವಾಗಲೂ ನಾವು ಅದ್ರ ಮೇಲೇ ಡಿಸೈಡ್ ಮಾಡ್ತಿರ್ತೀವಿ, ಇದ್ರ ಮೇಲೇ ಇದು ಮಾಡ್ತಾ ಇರ್ತೀವಿ. ಸೊ ತುಂಬ ಹೆಸರುಗಳು, ಈಗ ನೋಡಿ ವೀರೇಶ್ ಅಂದ್ಕೊಂಡು ಯಾರೋ ಮೆಸೇಜ್ ಮಾಡಿದರು. ಸೊ ವೀರೇಶ ಅಂತ ಇವ್ರನ್ನೂ ಅಷ್ಟೇ, ವೀರೇಶ ಅಂತ ಮಾಡಿದ್ರೆ 32 ಆಯಿತು. ಬಟ್ 3 ಈಗಳು ಬರುತ್ತೆ, ಅದ್ರ ಎಫೆಕ್ಟ್ ಇದ್ದೇ ಇರುತ್ತೆ. ಆ್ಯಂಡ್ ವಿ ಇಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ 6 5 ಕಾಂಬಿನೇಷನ್ ಬೇರೆ ಥರ ಇರುತ್ತೆ, ಆಯಿತಾ? ವೆರಾಸ್ ಎಲ್ಲಿಂದ ಬಂದಾಗ, ಲೊಕೇಶನ್ ಇದರಿಂದ ಬಂದಾಗ, ಲೊಕೇಶನ್ ಅದು 3ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೇಮ್ ಸ್ಟಾರ್ಟಿಂಗ್ 3 30 ಬಂದು ಇದು. ಸೊ ಈ ರೀತಿ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳಲ್ಲಿ ನೀವು ಹೆಸರು ಉಪಯೋಗಿಸ್ಬೇಕಾದ್ರೆ, ಇನ್ಕ್ಲೂಡಿಂಗ್ ಅದರ ಒಂದು ಏನು ಬ್ಯಾಕ್ಗ್ರೌಂಡ್ ಏನಿದೆ, ನಂಬರ್ಸ್ ಏನುಗಳು ಯೂಸ್ ಮಾಡ್ತಿದ್ದೀರಾ ಅದನ್ನು ನೀವು ಅವೆಲ್ಲ ಚೆಕ್ ಮಾಡಬೇಕು, ಆಯಿತಾ? ಸೊ ಮೇನ್ ಇಂಟೆನ್ಷನ್ ಏನಂದರೆ, ಕೆಲವು ಹೆಸರುಗಳೇನಾಗಿರುತ್ತೆ ಕರೆಕ್ಷನ್ ಮಾಡಿದ್ರೆ ಆ ಎಸ್ ಎಚ್ ಅನ್ನೋ ಪದದ ಇಂಪ್ಯಾಕ್ಟ್ ಏನಿರುತ್ತೆ ಅದು ಹೋಗಲ್ಲ. ಸೊ ಇಲ್ಲೂ ಅದೇನೇ ಆಗೋದು. ಇದೊಬ್ರು ಯಾರು ಹಾಕಿದ್ರೆ ಅದಕ್ಕೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಯೋಗೇಶ್ ಅನ್ನೋದ್ರಲ್ಲೂ ಸೇಮ್ ಪ್ರಾಬ್ಲಮ್, ಆಯಿತಾ? ಆ್ಯಂಡ್ ಸುರೇಶ್ 24ಇಂದ 6 ಬರ್ತಾ ಇದೆಯಾ, ಎಸ್ ಇದೆ, ಎಸ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ. ಟೋಟಲ್ 6 ಇದೆ, ಬಟ್ ಎಸ್ ಆಲ್ಫಾಬೆಟ್ ಏನಾಗುತ್ತೆ ಅದನ್ನು ನೋಡ್ಕೊಳ್ಳಿ ಅಷ್ಟೇ. ಸೊ ಎಸ್ ಏನಾಗ್ತದೆ, ಟೋಟಲ್ 3. ಸೊ 3 ಆ್ಯಂಡ್ 6 ಏನಾಗುತ್ತೆ, ಸ್ಟಾರ್ಟಿಂಗ್ ಆಲ್ಫಾಬೆಟ್ ಯಾವಾಗಲೂ ಏನಿರಬೇಕು, ನಮಗೆ ಅದೃಷ್ಟ ಇರಬೇಕು, ಆಯಿತಾ? ಅದೊಂಚೂರು ನೋಡ್ಕೊಳ್ಳಿ. ಯಾಕಂದರೆ ಈ ಟೋಟಲ್ಗೆ ಮತ್ತು ಇದಕ್ಕೆ ಯಾರೂ ಕಂಪೇರ್ ಮಾಡಲ್ಲ. ಬಟ್ ನಮಗೆ ಕಾರಣ ಗೊತ್ತಿರಬೇಕು, ಕೆಲಸ ಯಾಕೆ ಆಗ್ತಿಲ್ಲ ಅಂತ. ಸೊ 3 6 ಕಾಂಬಿನೇಷನ್ ಹೆಂಗಿರುತ್ತೆ ಅಂದರೆ, ಫೈನಾನ್ಷಿಯಲ್ ಲಾಸಸ್ಗಿಂತ ಜಾಸ್ತಿ ಎಲ್ಲ ಒಂದು ಕಡೆ ನಂಬಿಕೆ ದ್ರೋಹ ಜಾಸ್ತಿ ಆಗುತ್ತೆ. ಸೊ ಸುರೇಶ್ ಅನ್ನೋರಿಗೆ ಯಾವಾಗಲೂ ಈ ನಂಬರ್ 6 ಏನು ಮಾಡುತ್ತೆ ಅದು ಕೂಡ ಮಾಡುತ್ತೆ, ನಂಬರ್ 3 ಅನ್ನೋದು ಅದು ಕೂಡ ಮಾಡುತ್ತೆ. ಖರ್ಚು ಕೂಡ ಮಾಡ್ತಾರೆ, ಜನಗಳ ಜೊತೆ ಕೂಡ ಇರ್ತಾರೆ, ಈ ರೀತಿ ಜನ. ರಮೇಶ್ ಅನ್ನೋದು ನೆಕ್ಸ್ಟು. ಸೊ ರಮೇಶ್ ಅನ್ನೋದು 20 ಬಂದು ರಮೇಶ, ಆಯಿತಾ? ಸೊ 6ಇಂದ ಸ್ಟಾರ್ಟ್ ಆಗ್ತಾ ಇದೆ, 2 3 21 ಕಾಂಬಿನೇಷನ್ನು. ಇಲ್ಲೇನಾಗ್ತದೆ, ಆ ಏನಿದೆ ಅದರೊಂದು ಎಫೆಕ್ಟ್ ಚೇಂಜ್ ಮಾಡ್ತೀರ. ಬಟ್ ಆಲ್ಫಾಬೆಟ್ ಏನಿದೆ ನಂಬರ್ 2ಇಂದ ಬಂತು ಅಂದ್ರೂ ಕೂಡ, ಎರಡನೇ ಸಂಖ್ಯೆಯಿಂದ ಸ್ಟಾರ್ಟ್ ಆದರೂ ಕೂಡ, ಅಲ್ಲಿ ನಂಬರ್ 2 ಏನು ಮಾಡುತ್ತೆ, ಎಲ್ಲರನ್ನೂ ಕೇರ್ ಮಾಡುತ್ತೆ, ಎಲ್ಲರ ಬಗ್ಗೆ ಯೋಚನೆ ಮಾಡುತ್ತೆ. ಇಲ್ಲೇನು ಮಾಡ್ತಾರೆ, ಜನ ರೆಕಗ್ನಿಷನ್ಗೆ ಒದ್ದಾಡ್ತಾರೆ. 6ಇಂದ ಯಾವುದೇ ಅಕ್ಷರ ಸ್ಟಾರ್ಟ್ ಆದರೂ ಕೂಡ ಜನ ನಮ್ಮನ್ನು ಗುರುತಿಸ್ಬೇಕು, ನಮ್ಮನ್ನು ಕೇಳಬೇಕು, ಅದು ಇರುತ್ತದು ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಆ್ಯಂಡ್ ಜನಗಳನ್ನ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಸೊ ಇದೇನಾಗುತ್ತೆ, ಟೋಟಲ್ 3 ಯೂಶ್ವಲಿ ಸ್ವಲ್ಪ ಕೇರ್ಲೆಸ್ ನೇಚರ್ ಆ ರೀತಿ.
ಎಲ್ಲ ಒಂದು ಕಡೆ ಕಾನ್ಫ್ಲಿಕ್ಟ್ ಆಗುತ್ತೆ. ನೇಮ್ ಡಿಸೈನ್ ಅಂತ ಬಂದಾಗ ಪ್ರತಿಯೊಂದು ನಂಬರ್ಸ್ನ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನ ಮ್ಯಾಚ್ ಮಾಡ್ಬೇಕಾದ್ರೆ ನಾವು ಈ ಮೂರನ್ನೇ ನೋಡೋದು. ಟೋಟಲ್ ಏನು ಬರ್ತಾ ಇದೆ, ಟೋಟಲ್ ಏನು ತೊಗೊಂಡು ಹೋಗ್ತಾ ಇದ್ದೀವಿ, ಮೊದಲನೇ ಅಕ್ಷರ ಏನಿದೆ. ಕೆಳಗಡೆ ಬಂದಾಗ ನೋಡಿ ಇಲ್ಲಿ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ ಡೀಟೇಲ್ಸ್ ಮತ್ತು ಕೆಲವು ನಂಬರ್ಸ್ಗಳಲ್ಲಿ ಬರ್ತವೆ. ಅದು ನೋಡ್ಕೊಂಡು ನಾವು ಯೂಶ್ವಲಿ ಕಂಪೇರ್ ಮಾಡ್ತೀವಿ. ಚೇಂಜ್ ಟೂಲಲ್ಲಿ ಏನಾಗ್ತದೆ ಅಂದರೆ ನಂಬರ್ ಚೇಂಜ್ ಮಾಡಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಕಂಪ್ಯಾಟಿಬಿಲಿಟಿ ಏನಂತ ತೋರಿಸುತ್ತೆ. ಸೊ ಇದು ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಈ ಡೀಟೇಲ್ಸ್ಗಳೇನಿರುತ್ತೆ ಅದು ಬೇಕು. ಉದಾಹರಣೆಗೆ ಇವೇ ಸ್ವಲ್ಪ ಕಷ್ಟದ ನಂಬರ್ಸ್ಗಳು. ಸೊ ಇಲ್ಲೇನೋ ಬಂತಲ್ವಾ, ಇಲ್ಲ ಏನೇನೋ ಸ್ವಲ್ಪ ಲೆಕ್ಕಾಚಾರಗಳೇನೋ ಬಂತಲ್ಲ, ಇದನ್ನು ನೋಡ್ತೀವಿ. ಸೊ ಏನಾಯ್ತು ಅಂದರೆ 3 to ಕಾಂಬಿನೇಷನ್ಗೆ ನಾವು ಯೂಸ್ ಮಾಡಬೇಕಾದ್ರೆ ನಂಬರ್ ಸರಿ ಇದೆಯಾ ಅಷ್ಟೇ, ಆಯಿತಾ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಯಾರಿಗೆ ನಾವು ನಂಬರ್ ಚೇಂಜ್ ಮಾಡಿ ಅಂತ ಹೇಳ್ತೀವಿ, ಅದು ಹೆಸರು ಚೇಂಜ್ ಮಾಡಿ ಅಂತ ಹೇಳ್ತೀವಿ, ಅವರು ಚೇಂಜ್ ಮಾಡಿ. ಮತ್ತು ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕಾದ್ರೆ ಯಾವಾಗಲೂ ಅಂಡರ್ ಪರ್ಫಾರ್ಮ್ ಮಾಡ್ತೀರ, ಆಯಿತಾ. 3ನೇ ನಂಬರ್ ಯಾರಿಗೂ ಹಿಂಸೆ ಕೊಡಲ್ಲ. ಎಲ್ಲಿ ಬಂದು 3ನೇ ನಂಬರಿಂದ ಸ್ಟಾರ್ಟ್ ಆಗೋದು. ಸೊ ನೀವು ಯಾರಿಗೂ ಹಿಂಸೆ ಕೊಡಲ್ಲ, ಬಟ್ ನೀವು ಬೇರೆಯವರಿಂದ ಕೆಲಸ ಚೆನ್ನಾಗಿ ತೆಗಿದ್ದೀರ. 3ನೇ ನಂಬರ್ ಕ್ಯಾರೆಕ್ಟರ್ ಫುಲ್ ಫ್ಲಿಪ್ ಆಗ್ಬಿಡುತ್ತೆ. ಅಂದರೆ ನಾವು ನಂಬರ್ಸ್ ಏನು ನೋಡ್ತೀವಿ ಕಣ್ಣಿಗೆ, ಅದ್ರ ಜೊತೆಯಲ್ಲಿ ಅಕ್ಷರಗಳು 26 ಅಕ್ಷರಗಳೇನಿದೆ ಅದರ ಒಂದು ಗುಣ ಕೂಡ ಇರಬೇಕು. ಇದೇ ಒಂದು ಪ್ರಾಬ್ಲಮ್ ಆಗೋದು ನ್ಯೂಮರಾಲಜಿ, ನೇಮ್ ನ್ಯೂಮರಾಲಜಿಲಿ. ಟೈಮ್ ಕೊಡಲ್ಲ, ನಂಬರ್ಸ್ ಚೇಂಜ್ ಮಾಡ್ತೀರಾ, ನೇಮ್ ಚೇಂಜ್ ಮಾಡ್ತೀರಾ. ಸೊ ಯಾವ ಒಂದು ಆಲ್ಫಾಬೆಟ್ನ ನೀವು ಆ್ಯಡ್ ಮಾಡ್ತಾ ಇದ್ದೀರಾ ಅದ್ರ ಎಫೆಕ್ಟ್ ಏನು ಕೊಡುತ್ತೆ ಅದನ್ನು ನೋಡಿ, ಆಯಿತಾ. ಸೊ 55ಗೆ ಪ್ರಮೋಟ್ ಮಾಡಿದಾಗಲೂ ಕೂಡ ಡಬಲ್ ಇಂದ ಯಾರ ಅಕ್ಷರದಲ್ಲಿ ಜಾಸ್ತಿ ಇರುತ್ತೆ ಅವರಿಗೆ ಹೊಟ್ಟೆ ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತೆ. ಸೊ ನಾವು ಇದನ್ನು ಹೇಳ್ಬಿಟ್ಟಾಗ ಏನಾಗುತ್ತೆ ಅಂದರೆ ಏನೋ ಒಂದು ಟ್ರೈ ಮಾಡಿರ್ತೀರ, ಸಡನ್ನಾಗಿ ನಾವು ಬರೀ ಮಿಸ್ಟೇಕ್ ಹೇಳು ಪುನಃ ಮೆಸೇಜ್ಗಳು ಬರ್ತವೆ. ನನ್ನ ಪ್ರಕಾರ ನನಗೆ ಟೈಮ್ ವೇಸ್ಟು, ನಿಮಗಲ್ಲ, ನನಗೆ ಫುಲ್ ಟೈಮ್ ವೇಸ್ಟ್ ಅದು. ಬರೀ ಮೆಸೇಜ್ ಮಾಡಿರ್ತಾರೆ, ಅದಾದಮೇಲೆ 4-5 ದಿನ ರಿಪ್ಲೈ ಮಾಡಲ್ಲ, ನಾನು ಸುಮ್ಮನೆ ಅದು ಎಷ್ಟೊಂದು ಅಂದರೆ ಆ ಟೈಮ್ ಇಲ್ಲ ಕೂತ್ಕೊಂಡು ನಾನು ಇದು ಮಾಡೋಕ್ಕೆ. ಯಾಕಂದರೆ ಈಗ ಕಾಲ್ಸೇ ಬರ್ತವೆ, ಮೀಟ್ ಆಗೋರು ಜಾಸ್ತಿ ಇದ್ದೀರಾ. ಒಂದು ವರ್ಷ ನಾನು ಸುಮ್ಮನೆ ಬೇರೆ ಕಡೆ ಕಮಿಟ್ಮೆಂಟ್ ಆಗಿದ್ದೆ. ಸೊ ನಾನು ಇದು ಓಡಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಾನು ಮೀಟ್ ಮಾಡಿ ನಿಮ್ಗಳನ್ನ ಮಾತಾಡಿಸೋಷ್ಟು ಆಗಲ್ಲ, ಅಥವಾ ಕಾಲ್ಸಲ್ಲಿ ಆಗ್ತಿರಲ್ಲ. ಮೆಸೇಜ್ಗಳು ಹೋಗ್ತವೆ, ಟೈಮ್ ತೊಗೊಂಡಿರ್ತೀರ, ಟೈಮಲ್ಲಿ ಕಾಲ್ ಮಾಡಿ ಮಾತಾಡ್ತೀನಿ. ಯಾಕಂದರೆ 1 ಡೇ ಕಾಯ್ತಾ ಇರ್ತೀರ. ಈ ಡ್ರಾಮಾಗಳಲ್ಲಿ ಈ ಒಂದು ಇನ್ಫಾರ್ಮೇಷನ್ ನನಗೆ ಕೊಡಬೇಕಿತ್ತು. ಸೊ ಸಾಫ್ಟ್ವೇರ್ ಯೂಶ್ವಲಿನೂ ಪ್ರಮೋಟ್ ಮಾಡಲ್ಲ, ಸಾಫ್ಟ್ವೇರ್ ಇನ್ಫಾರ್ಮ್ ಮಾಡಲ್ಲ, ಬಟ್ ಸಾಫ್ಟ್ವೇರ್ ತುಂಬ ರಿಕ್ವೈರ್ಮೆಂಟ್ ಇದೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ. ಸೊ ಬಿಲ್ಡ್ ಏನು ಮಾಡ್ತಿದ್ದೀವಿ ಅದ್ರ ಮೇಲೆ ಏನೋ ಟ್ರೈ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನು ಪ್ರಮೋಷನ್ ಅನ್ಕೋಬೇಡಿ, ಬಟ್ ಇದು ಕೆಲಸ ಹಿಂದೆ ಏನು ಮಾಡ್ತಾ ಇದೆ, ಇದ್ರ ಹಿಂದೆ ಏನು ನಾವು ಲೆಕ್ಕಾಚಾರ ಆಗ್ತದೆ ಅದನ್ನು ನೋಡಿ. ಸೊ ನೀವು ನಾರ್ಮಲ್ ಆಡಿಯನ್ಸ್ ಆದಾಗ ಏನು ಮಾಡುತ್ತೆ, ಪ್ರತಿ ಸಾಫ್ಟ್ವೇರ್ ಇದೇ ರೀತಿ ಕೊಡುತ್ತೆ. ಸಾಫ್ಟ್ವೇರ್ ತೊಗೊಬಿಟ್ಟಷ್ಟು ವ್ಯಕ್ತಿಗೆಲ್ಲ ಗೊತ್ತು ಅಂತಲ್ಲ, ಆಯಿತಾ. ಸೊ ನೀವು ನೋಡ್ತೀರಾ, ಕ್ಯಾಲ್ಕುಲೇಟ್ ಮಾಡಿದ್ರಿ, ಟೋಟಲ್ ಏನೋ ಬಂತು, ಒಂದು ಅಕ್ಷರ ಇದಾಕೋಣ, ಒಂದು ಅಕ್ಷರ ಅದಾಕೋಣ ಅಂತ ಅಂದ್ಬಿಟ್ಟು. ಸೊ ಇದೇ ಕರೆಕ್ಷನ್ ಮಾಡಿರೋ ನೇಮ್. ಈಗ ಉದಾಹರಣೆಗೆ ನೋಡಿ, ಈ ರೀತಿ ಇರುತ್ತೆ. ಸೊ ಇದು ತೋರಿಸುತ್ತಷ್ಟೇ, ನಿಮಗೆ ತೋರಿಸ್ಬಿಟ್ಟು ಇನ್ಫಾರ್ಮೇಷನ್ ಕೊಡುತ್ತೆ ಜೊತೆಯಲ್ಲಿ, ಆ ನೇಮ್ದು ಡೀಟೇಲ್ಸ್ಗಳನ್ನ ಕೊಡುತ್ತೆ. 7ನೇ ನಂಬರ್ 3ನೇ ನಂಬರ್ ಯಾವ ರೀತಿ ಹೋಗ್ತದೆ, 7ನೇ ನಂಬರ್ 3ನೇ ನಂಬರ್ಗೆ ಯಾವ ರೀತಿ ಹೋಗುತ್ತೆ. ಸೊ 7 ಬಂದಾಗ ನಾವು ಯಾವುದು ಯೂಶ್ವಲಿ ನಾನು ಯಾವ್ದು ಪ್ರಮೋಟ್ ಮಾಡ್ತೀನಿ, ನಂಬರ್ 3, ಆಯಿತಾ. ಸೊ ಡೇಟ್ ಆಫ್ ಬರ್ತ್ ಈಗ 3 and 7 ಇತ್ತು ಅಂದರೆ ಎಲ್ಲೋ ಒಂದು ಕಡೆ ಲೊಕೇಶನ್ ಹೆಸರು ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇರುತ್ತೆ. ಪ್ರಾಬ್ಲಮ್ಸ್ ಇದ್ದರೂ ಕೂಡ, ಟೋಟಲ್ ಚೆನ್ನಾಗಿಲ್ಲ ಅಂದರೂ ಕೂಡ 7 and 3 ಎಲ್ಲೋ ಒಂದು ಕಡೆ ಚೆನ್ನಾಗಿ ಹೋಗ್ತಾ ಇರುತ್ತೆ. ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡಿದ್ರೆ ಸಾಕು, ಆಯಿತಾ. 3 ಡೇಟ್ ಆಫ್ ಬರ್ತ್ ಇರೋದ್ರಿಂದ ಆಬ್ವಿಯಸ್ಲಿ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕೇರ್ಲೆಸ್, ಅಥವಾ ಎಲ್ಲೋ ಅವ್ರು ಅಂದ್ಕೊಂಡಂಗೆ ಆಗಲ್ಲ, ಅಥವಾ ತುಂಬ ಪೊಸೆಸಿವ್, ಇಲ್ಲಾಂದರೆ ಸಡನ್ನಾಗಿ ಒಂದು ಸ್ವಲ್ಪ ಡಿಫ್ರೆನ್ಸು ಜಾಸ್ತಿ ಇರುತ್ತೆ. ಸೊ ಟೀಚರ್ಸ್ಗಳ ಲೈಫಲ್ಲಿ ಜಾಸ್ತಿ ಇದು ನೋಡಿರ್ತೀರ, ತುಂಬ ಜನಕ್ಕೆ ಇದು ಐಡಿಯಾ ಇರುತ್ತೆ. ಈ ರೀತಿ ಒಂದು ಬ್ರಾಡಾಗಿ ಯೋಚನೆ ಮಾಡಿ ಯಾವಾಗಲೂ ನೇಮ್ಸ್ನ ಸಜೆಷನ್ ಮಾಡಬೇಕು. ಜಸ್ಟು ಟೋಟಲ್ ಫಿಕ್ಸ್ ಮಾಡೋದು ಯಾವ ರೀತಿ ಅಂತಂದರೆ, ಈಗ ಯಾರೋ ಹೇಳಿದ್ರು ಲೀಕ್ ಆಗ್ತಾಯಿದೆ ಅಂದರೆ ಸಿಮೆಂಟ್ ಹಾಕು ಗೋಡೆಗೆ, ಅಥವಾ ಸಿಮೆಂಟ್ ಹಾಕಿ ಮುಚ್ಚಿ ಅಂತ. ಯಾವ ಪ್ರಮಾಣದಲ್ಲಿ ಹಾಕಬೇಕು ಏನು ಇತ್ತು ಅದು ಸ್ವಲ್ಪ ಐಡಿಯಾ ಇರಬೇಕು. ಸಿಮೆಂಟ್ ಸುಮ್ಮನೆ ಹಾಕ್ತೀವಿ, ಬರೀ ಸಿಮೆಂಟ್ ಹಾಕ್ತೀವಿ ಅಂದರೆ ಅಂಟಲ್ಲ, ಅದಕ್ಕೆ ಕೆಲವು ಕೆಮಿಕಲ್ಸ್ ಹಾಕಬೇಕು. ಈ ರೀತಿ ಒಂದು ತಿಳುವಳಿಕೆಯಲ್ಲಿ ಇದು ಮಾಡಿ. ಆ್ಯಂಡ್ ಇನ್ಫಾರ್ಮೇಷನ್ ಶೇರ್ ಮಾಡೋದು ಮಾತ್ರ ನನ್ನ ಕೆಲಸ. ಸೊ ನಾನು ಇನ್ಫಾರ್ಮೇಷನ್ ಡೀಟೇಲಾಗಿ ಕೊಡ್ತಾ ಇದ್ದೀನಿ. ಯಾವುದೇ ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಅಕ್ಷರಗಳನ್ನ ಯೂಸ್ ಮಾಡೋದು ತಪ್ಪು ಅಂತಲ್ಲ, ಅದರ ಬಗ್ಗೆ ತಿಳುವಳಿಕೆ ಇರೋದು ಅವಶ್ಯಕತೆ ಇದೆ. ಡೀಟೇಲ್ಸ್ನ ಕೊಟ್ಟಿದ್ದೀನಿ ಆಲ್ರೆಡಿ, ಎಲ್ಲೂ ಡಿಸ್ಕಷನ್ಸ್ ಆಗಬೇಕು. ಇಷ್ಟು ಹೇಳಿ ಇದನ್ನು ಹೇಳ್ಕೊಡೋಕ್ಕಾಗ್ದೇ ಎಲ್ಲ ಸಲ ಮಿಸ್ಟೇಕ್ ಮಾಡ್ತಾಯಿದ್ದೆ, ಬಟ್ ನಾನು ಸುಮಾರು ಇನ್ಫಾರ್ಮೇಷನ್ ಹೇಳಿದ್ದೀನಿ. ಆ್ಯಂಡ್ ನೇಮ್ ಕರೆಕ್ಷನ್ಸ್, ನೇಮ್ ಡಿಸೈನ್ ಮಾಡಬೇಕಾದ್ರೆ ನ್ಯೂ ನೇಮ್ಸ್ಗಳದ್ದು ವೀಡಿಯೋಸ್ಗಳನ್ನ ಕಳಿಸಿ ಅಂತ ಹೇಳಿದ್ದೀರಾ, ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನೇಮ್ ಏನು ಸೆಲೆಕ್ಟ್ ಮಾಡ್ತೀವಿ, ಅಥವಾ ನೇಮ್ ಅಂತ ನಾವೇನು ಯೂಸ್ ಮಾಡ್ತಾಯಿದ್ದೀವಿ, ನೇಮ್ ಬಗ್ಗೆ ನಮಗೇನು ಅವಶ್ಯಕತೆ ಇದೆ, ಎಲ್ಲ ಇನ್ಫಾರ್ಮೇಷನ್ಸ್ ಯಾವ ರೀತಿ ಅಂದರೆ ಟೋಟಲ್ನ ಯೂಸ್ ಮಾಡಿಬಿಟ್ವಿ ಅಂದರೆ ಹೆಸರು ಸರಿಯಾಗಿಬಿಡುತ್ತೆ ಅಂತಲ್ಲ. ಟೋಟಲ್ ಸರಿ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟಾರ್ಟಿಂಗ್ ಅಕ್ಷರ ನೋಡ್ಕೊಳ್ಳಿ. ಟೋಟಲ್ ಸೆಲೆಕ್ಟ್ ಮಾಡ್ತೀರಾ, ಡಿಫ್ರೆನ್ಸ್ ಬರುತ್ತಾ, ಅದಕ್ಕೂ ಇದಕ್ಕೂ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾರೆ. 3-6 ಕಾಂಬಿನೇಷನ್ ಇವೆಲ್ಲರೂ ಯಾರ್ದಾರು ಸ್ಟಾರ್ಟಿಂಗ್ 3 ಇದು 6 ಇದು 6 ಇಂದ 3 ಇತ್ತು ಅಂದರೆ ಚೆಕ್ ಮಾಡಿ. 1 ಇತ್ತು 8 ಇತ್ತು ಅಂದರೆ ಚೆಕ್ ಮಾಡಿ.
5 ಇತ್ತು 1 ಇತ್ತು ಅಂದರೆ ಚೆಕ್ ಮಾಡಿ. ನಿಮ್ಮ ಚಾರ್ಟಲ್ಲಿ 55 ಇತ್ತು, ಟೋಟಲ್ ನಿಮ್ಮ ನೇಮ್ ಟೋಟಲ್ ಬಂದು 9 ಹತ್ರ ಏನಾದ್ರು ಬಂದರೆ ಅದನ್ನೊಂದ್ಸಲ ಚೆಕ್ ಮಾಡಿ. ಇದೀಗಂದರೆ ಸುಮ್ಮನೆ ಫೇಮ್ ಕೊಡೋಂಥವು ಇವು. 55 ಇರುತ್ತೆ, 9 ಯೂಸ್ ಮಾಡ್ತಾ ಇರ್ತೀರಿ, 27 ಯೂಸ್ ಮಾಡ್ತಾರೆ ಕೆಲವರು. ಆ ರೀತಿ ಯಾರು ತುಂಬ ಜನಗಳ ಹೆಸರುಗಳನ್ನ ನೀವು ನೋಡಿದ್ದೀರಾ ಆನ್ಲೈನಲ್ಲಿ ಬೇರೆಯವರು, ಅವ್ರಿಗೆ ಅದೇ ರೀತಿ ಕೆಲಸ ಆಗಿರೋದು. ಸೊ ಡೇಟ್ ಆಫ್ ಬರ್ತಿಂದ ನೇಮಿಂದ ಡೇಟ್ ಆಫ್ ಬರ್ತ್ ಆ ರೀತಿ ಅಲ್ಲ. ಸೊ ಡೇಟ್ ಆಫ್ ಬರ್ತ್ ಇಟ್ಕೊಂಡು ಲೆಕ್ಕಾಚಾರ ಹಾಕಿ ಅದಾದಮೇಲೆ ಆ ನೇಮ್ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡಿ, ಯಾವ ಆಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ ಅದನ್ನು ಚೆಕ್ ಮಾಡಿ, ಅದಾದಮೇಲೆ ಯಾವ್ದಾರ ಆಲ್ಫಾಬೆಟ್ಸ್ಗಳ ಅವಶ್ಯಕತೆ ಇದೆಯೋ ಇಲ್ವೋ ಅದನ್ನು ಚೆಕ್ ಮಾಡಿ, ಅದಾದಮೇಲೆ ನಾವು ನೇಮ್ ಡಿಸೈನ್ ಮಾಡೋದು. ಇದು ಕೆಲಸ ತಗೊಳುತ್ತಾ ಅಂದರೆ ಕೆಲಸ ಹಿಡಿಯುತ್ತಿದ್ದು ಜಾಸ್ತಿನೇ ಕೆಲಸ ಹಿಡಿಯುತ್ತೆ, ಪ್ರಾಪರಾಗಿ ಕೆಲಸ ಆಗಬೇಕಂದ್ರೆ. ಏನಕ್ಕೆ ಕೂತ್ಕೊಂಡು ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ರೂ ಒಂದು 7-8 ಹೆಸರುಗಳ ಕಾಂಬಿನೇಷನ್ಸ್ ಬರ್ತವೆ. ಅದು ಎಲ್ರಿಗೂ ಇಷ್ಟ ಆಗಲ್ಲ. ಈಗ ನಾನು ಯಾವುದೋ ಹೊಸ ಹೆಸರು ಕೊಟ್ಬಿಟ್ರೆ ನಿಮ್ಗೆ ಇಷ್ಟ ಆಗಲ್ಲ, ಅದು ಒಪ್ಪಲ್ಲ. ನಮ್ಮ ಮನಸ್ಸೇ ನಮ್ಗೆ ಒಪ್ಕೊಂಡಿಲ್ಲ ಅಂದರೆ ಬೇರೆ ಕೆಲಸ ಹೆಂಗೆ ಮಾಡ್ತೀರಾ? ಸೊ ಈ ರೀತಿ ಒಂದು ಕ್ಲಾರಿಫಿಕೇಷನ್ಸ್ಗಳನ್ನ ಕೊಡಬೇಕು ಅಂತ ವೀಡಿಯೋಸ್ ಮಾಡ್ತಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಬರೀ ಅದೇ ಟಾಪಿಕ್ ಡ್ರ್ಯಾಗ್ ಆಗ್ತಿತ್ತು ಅಂತ. ಆ್ಯಂಡ್ ಈ ಒಂದು ಏನು ಯೂಟ್ಯೂಬ್ ಆಗಲಿ ಅಥವಾ ಈಗ ಪರ್ಸ್ನಲಾಗಿ ಏನು ಮೆಸೇಜ್ ಮಾಡ್ತಾರ, ಹೇಳ್ಕೊಡ್ಲೇಬೇಕು ಅಂದರೆ ಅದನ್ನು ದುಡ್ಡಿಂದೇನಕ್ಕೆ ಇನ್ನೊಂದು ಮಾಡಿ ಅದೊಂದು ಮಾಡಿ ಅಂತ. ಸೊ ನಾನೇನು ಮಾಡ್ತೀನಿ, ಕಂಪ್ಲೀಟ್ ಸಾಫ್ಟ್ವೇರ್ ವಾಟ್ಸಪ್ ಬೇಸ್ಡ್ ಸಾಫ್ಟ್ವೇರ್ ಅಂತ ಆಲ್ರೆಡಿ ರೆಡಿ ಆಗ್ತಾಯಿದೆ. ರೆಡಿ ಆಗಿದೆ ಅದು. ಕೆಲವರಿಗೆ ನೆನ್ನೆ ಮೊನ್ನೆ ಮೆಸೇಜ್ ಮಾಡಿದ್ದೀನಿ. ನೇಮ್ ಆ್ಯಂಡ್ ಮೊಬೈಲ್ ನಂಬರ್ ಅಲ್ಲೇ ಸಿಕ್ಕುತ್ತೆ. ಸ್ವಲ್ಪ ದಿನ ಆದಮೇಲೆ ಲೋಶೋ ಸಿಗುತ್ತೆ, ಸ್ವಲ್ಪ ದಿನ ಆದಮೇಲೆ ವೇದಿಕ್ ಸಿಗುತ್ತೆ. ಸೊ ನ್ಯೂಮರ್ಲಜಿ ಕಡೆಯಿಂದ ಏನು ಸಂಬಂಧಪಟ್ಟಾದ ಇನ್ಫಾರ್ಮೇಷನ್ಸ್ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಾಗೋಕ್ಕೆ ಮನೇಲಿ ಕೂತ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಬಟ್ ಈ ಡಿಸ್ಕಷನ್ಸ್ ಏನಿರುತ್ತೆ, ಡಿಸ್ಕಷನ್ಸ್ ಯಾವಾಗಲೂ ಡೀಟೇಲಾಗಿ ಆಗಬೇಕು. ಸೊ ಡೇಟ್ ಆಫ್ ಬರ್ತಿಂದ ನಂಬರ್ಸ್ ಏನು ಬರ್ತಾ ಇದೆ, ಮಂತ್ ನಂಬರ್ ಏನು ಬರ್ತಾ ಇದೆ, ಬಿಹೇವಿಯರ್ ಹೆಂಗಿರುತ್ತೆ, ಓವರಾಲ್ ನಿಮ್ಮ ಲೈಫ್ ಪ್ಯಾಟರ್ನ್ ಹೆಂಗಿರುತ್ತೆ, ಯಾವ ರೀತಿ ಇರ್ತೀರ, ಅಪ್ಸ್ ಆ್ಯಂಡ್ ಡೌನ್ಸ್ ಏನು, ಯಾವ ಟೈಮಲ್ಲಿ ನಿಮ್ಮ ಬದಲಾವಣೆಗಳು ಏನಾಗ್ತವೆ, ಅದನ್ನು ನೋಡಿಕೊಂಡು ನಾನು ಅಂದರೆ ಆಲ್ಮೋಸ್ಟ್ ಒಂದು ಡೀಟೇಲಾಗಿ ನೋಡಿ ಯಾವ ಆಲ್ಫಾಬೆಟ್ಸ್ ಅವಶ್ಯಕತೆ ಇರುತ್ತೆ ಕೊಡ್ತೀನಿ. ಸೊ 7 ಅಂದಷ್ಟು ಕೆಟ್ಟದು ಅಥವಾ 8 ಅಂದಷ್ಟು ಕೆಟ್ಟದು ಅಂತಲ್ಲ, ಆಯಿತಾ? ಕೆಲಸನೇ ಮಾಡಿಲ್ಲ ಅಂತಂದರೆ, ಈಗ ನಮ್ಗೆ ಆಸ್ತಿ ಪಾಸ್ತಿ ಇತ್ತು ಬಟ್ ನೀವು ಕೆಲಸನೇ ಮಾಡಿಲ್ಲ ಅಂದರೆ ಕಳಿತೀರಾ. 8 ಕೊಡಬೇಕು, ಬಟ್ ಇಂಡೈರೆಕ್ಟ್ಲಿ ಕೊಡಬೇಕು. 8 ನಮ್ಗೆ ಕಂಫರ್ಟೇಬಲ್ ಆಗಿಲ್ಲ, 5 ಕೊಡ್ತೀವಿ. 5 ಕೊಟ್ಟರೆ ಕೇರ್ಲೆಸ್ನೆಸ್ ಜಾಸ್ತಿ ಆಗುತ್ತೆ. ಸೊ 5 ಬೇಕು, 8 ಅವಶ್ಯಕತೆ ಇದೆ, ನಂಬರ್ 4ನ ಇಂಡೈರೆಕ್ಟ್ಲಿ ಟ್ರಿಗರ್ ಮಾಡ್ತೀವಿ. ಸೊ ದಟ್ ಅವರು ಸ್ವಲ್ಪ ಡಿಸಿಪ್ಲಿನ್ ಆಗಿರಲಿ. ಈ ರೀತಿ ತುಂಬ ಪ್ರೊಸೀಜರಲ್ಲಿ ನಡೆಯೋದು. ನೇಮ್ ಡಿಸೈನ್ ಏನಿದೆ, ನಮಗೆ ಇದು ಕೇಳಿರೋಂಥ ಹೆಸರುಗಳಿದು. ಈಗ ವೀರೇಶ್, ಬೀರೇಶ್ ಇವೆಲ್ಲ ಏನಂದರೆ ನಮಗೆ ನಾರ್ತ್ ಕರ್ನಾಟಕದಲ್ಲಿ ನಮಗೆ ಅಥವಾ ಈ ಕರ್ನಾಟಕದಲ್ಲಿ ನಾವು ಕೇಳಿರೋಂಥ ಹೆಸರುಗಳಿವು. ಚೆನ್ನೈಯಲ್ಲಿ ಹೋದರೆ ಅಥವಾ ಈಗ ಕೇರಳ ಕಡೆ ಹೋದರೆ ಹೆಸರುಗಳೇ ಡಿಫ್ರೆಂಟ್ ಇರ್ತವೆ. ಅಲ್ಲಿದು ವರ್ಕ್ ಆಗಲ್ವಾ ಅಂತನಾ? ಹಂಗಾರೆ ಫಾರಿನ್ ಹೆಸರುಗಳು ತೊಗೊಂಡ್ರೆ ಅದ್ರ ಹೆಸರುಗಳು ಓದೋಕ್ಕೆ ಆಗಲ್ಲ. ಕ್ರಿಕೆಟರ್ಸ್ ಹೆಸರುಗಳೇ ತೊಗೊಳ್ಳಿ, ಡುಪ್ಲೆಸಿಸ್ ಆಗಿರ್ಬೋದು, ಎ ವಿ ಡೆವಿಲಿಯರ್ಸ್ ಆಗಿರ್ಬೋದು, ಯಾರನ್ನಾದರೂ ತೊಗೊಳ್ಳಿ. ಫಾರಿನ್ ಏನು ಹೆಸರು, ಜೋ ರೂಟ್ ಅಂತ ಹೆಸರು. ಏನಂತಂದರೆ ಆ ಒಂದು ನೇಮ್ ಏನು ಸೆಲೆಕ್ಟ್ ಮಾಡ್ತೀವಿ ನಾವು ನಮ್ಮ ರೀಜನ್ಗೆ ಒಂದು ಬಾಂಡ್ ಮಾಡ್ಕೋತೀವಿ, ಆಯಿತಾ? ಬಟ್ ಯಾವುದೇ ಒಂದು ದೊಡ್ಡ ಹೆಸರು ಮಾಡಿರೋಂಥ ವ್ಯಕ್ತಿಗಳೆಲ್ಲರೂ ನೋಡಿದ್ರು ನೇಮ್ ಟೋಟಲ್ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು. ಸೊ ನೇಮ್ನ ಪ್ರಮೋಟ್ ಮಾಡ್ಬೇಕಾದ್ರೆ ಆ ರೀತಿ ಮಾಡಿದ್ದೀವಿ. ವೆರಾಸ್ ನಾವು ಇಂಡಿಯಾ, ಚೈನಾ ಇದನ್ನೇ ತಗೊಳ್ಳಿ. ಇಂಡಿಯಾ ಎಷ್ಟು ಬರ್ತದೆ? 12. ಚೈನಾ ಎಷ್ಟು ಬರ್ತಾ ಇದೆ? 15. ಅದು ಏನು 6. ಇಂಡಿಯಾ ಎಷ್ಟು ಬರ್ತು? 3. ನಾಲೆಡ್ಜ್ ವಿಷಯದಲ್ಲಿ ಹೆಂಗಿದ್ದೀವಿ, ಸರಿನಾ? ಸೊ ಪಾಕಿಸ್ತಾನ ಒಳಗೆ ಯಾರು ಹೋಗಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಅವರು ಕೂಡ ಬುದ್ಧಿವಂತರೆ, ತುಂಬ ಸಾಫ್ಟ್ ಕೇರಿಂಗ್ ಇರ್ತಾರೆ. 7 ಅದನ್ನು ಕೊಡುತ್ತೆ, ಆಯಿತಾ? ಇದನ್ನು ಕೂಡ ಒಂದು ಟೈಮ್ನ ಮಾಡಿದ್ವಿ. ಎಲ್ಲ ಸ್ಟೇಟ್ಗಳದ್ದು ಹೆಸರುಗಳು ಹಾಕಿ ಹೆಸರುಗಳ ಇಂಪ್ಯಾಕ್ಟ್ ಯಾವ ರೀತಿ ಬರುತ್ತೆ, ಏನಕ್ಕೆ ನಮ್ಮ ಅಡ್ರೆಸ್ಸಲ್ಲಿ ಬರುತ್ತೆ ಅದು ಹೆಸರು. ನಿಮಗೆ ಬೇರೆ ಪ್ರಪಂಚದಲ್ಲಿ ನೀವು ಯಾವ ಮೂಲೆಯಲ್ಲಾರು ಹುಟ್ಬೋದಾಗಿತ್ತು, ಇಲ್ಲಿ ಇದೇ ಜಾಗದಲ್ಲಿ ಹುಟ್ಟಿ ಆ ಅಡ್ರೆಸ್ ನಿಮಗೆ ಬಂದಾಗ ಅದ್ರ ಎಫೆಕ್ಟ್ ಏನೋ ಒಂದು ಬರುತ್ತೆ ಅಂತ ಅಂದ್ಬಿಟ್ಟು ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ರೀತಿ ತುಂಬ ಇರುತ್ತೆ, ಆಯಿತಾ? ಜಾಸ್ತಿ ಡ್ರ್ಯಾಗ್ ಮಾಡಿಕೊಂಡು ಪುನಃ ಎಕ್ಸಸ್ ಆಗೋದು ಬೇಡ. ಮಾತು ನಂದು ನಿಲ್ಲಲ್ಲ, ಹೇಳೋ ಟೈಮಲ್ಲಿ ಹೇಳಿಬಿಡೋಣ ಟೈಮ್ ಇದ್ದಾಗ ಅಂತಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಟ್ರೈ ಮಾಡ್ತೀನಿ ಯಾವಾಗ್ಲೂ. ಮಾತು ಸ್ವಲ್ಪ ನಿಲ್ಲಿಸಲ್ಲ ನಾನು, ಏನಕ್ಕೆ ಇದು ಪುನಃ ನಾನು ನಾಳಿದ್ದು ಎದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ನಂಗೆ ಡೌಟು. ಆ್ಯಂಡ್ ನೀವು ನನಗೆ ಒಂಥರ ಬೇರೆಯವ್ರ ಥರ ಅನಿಸಲ್ಲ. ಆ ಕಡೆಯಿಂದ ಏನು ಕನೆಕ್ಟ್ ಆಗಿದ್ರೆ ಎಸ್ಪೆಷಲಿ ಈ ಒಂದು ಆನ್ಲೈನ್ ವರ್ಲ್ಡಿಂದ ತುಂಬ ಕಲ್ತಿರೋರು, ಕೇಳಬೇಕಾಗಿರೋರು, ಚಾಲೆಂಜ್ ಮಾಡಬೇಕಾಗಿರೋರು, ನನ್ನನ್ನು ಕೂಡ ಇಂಪ್ರೂವ್ ಮಾಡಿದ್ದೀರಾ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಫ್ಯಾಮಿಲಿ ಅಂದ್ಕೊಂಡು ಹೇಳ್ತಾ ಇದ್ದೀನಿ, ನೆಗೆಟಿವ್ ಆಗಿ ತೊಗೋಬೇಡಿ. ಮನೆಯವ್ರ ಹತ್ರ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ತೀನಿ ಆ ರೀತಿ ಮಾತಾಡ್ತಾ ಇದ್ದೀನಿ, ಆಯಿತಾ? ಫ್ಯೂಚರಲ್ಲಿ ಯಾರು ಈ ವಿಡಿಯೋ ನೋಡ್ತಿರೋ ಕೂಡ ಕಮ್ಮಿ ಜಾಸ್ತಿ ಅನ್ನೋಕ್ಕಿಂತ ಈ ಮಾತಾಡೋದನ್ನು, ನಾವು ಬರೀ ಮಾತಾಡೋದನ್ನು ಕೇಳೋಕ್ಕೆ ಅಂತಲೇ ಕಾಲ್ಸ್ ಮೆಸೇಜ್ಗಳು ಮಾಡೋದು ನೀವು. ಬಟ್ ಇಲ್ಲಿ ಆನ್ಲೈನ್ ಅಂದರೆ ಈ ಯೂಟ್ಯೂಬಲ್ಲಿ ಅನ್ನೋದು ಪ್ಲ್ಯಾಟ್ಫಾರ್ಮಲ್ಲಿ 50-50 ಇನ್ಫಾರ್ಮೇಷನ್ ಶೇರ್ ಆಗೋದು ನನ್ನ ಚಾನಲಿಂದ ಹೋಗಬಾರ್ದು ಅಂತ. ಬಟ್ ಕೆಲವನ್ನ ಶೇರ್ ಮಾಡಿದ್ರೆ ಕೆಲವರು ಪ್ರಾಬ್ಲಮ್ ಆಗ್ತಾಯಿದೆ, ಅದಕ್ಕೋಸ್ಕರ ಅದನ್ನು ನಾನು ಪರ್ಸ್ನಲಾಗಿ ನಿಮ್ಗೆ ವಾಟ್ಸಪ್ಪಲ್ಲಿ ಕೊಟ್ಬಿಡ್ತೀನಿ. ಮಿಕ್ಕಿದ ನೀವು ಕರೆಕ್ಟಾಗಿ ಯೂಸ್ ಮಾಡೋದು ಬಿಡೋದು ನಿಮ್ಮ ತಿಳುವಳಿಕೆಗೆ ಬಿಟ್ಟಿದ್ದು. ಏನಕ್ಕೆ ಅಂದರೆ
ಕಾಲ್ ಬರ್ತಿರ್ಲಿಲ್ಲ ಎಷ್ಟು ದಿನ. ಈ ಟೈಮ್ ಟು ಟೈಮ್ ನಾವು ಕಾಲ್ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಯಾವ ಡೇಟಲ್ಲಿ ಅಂದರೆ 17th ಜಾನ್ವರಿಲಿ 2025 ಕಷ್ಟ ಆಗ್ತದೆ. 2-3 ಡೇಸ್ ಮುಂದೆ ಹೋಗ್ತಾ ಇದೆ. ಇವತ್ತು ನಿಮಗೆ ಕಾಲ್ ಮಾಡಿದ್ರೆ ನಂದು ಅಪಾಯಿಂಟ್ಮೆಂಟ್ ಲಿಂಕ್ಸ್ ಎಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ಫ್ರೀ ಮಾಡಿದ್ದೀನಿ ಅಂತ, ಬರೀ ಜಸ್ಟ್ ಮಾತಾಡಬೇಕಂದ್ರೂ ಮುಂದೆ ಹೋಗ್ತಾ ಇದೆ. ಸೊ ನನಗೆ 2-3 ಡೇಸ್ ಲೀಡ್ ಟೈಮ್ ಥರ, ಅಂದರೆ ಮುಂದೆಗೆ ಕಮಿಟ್ ಆಗಿಬಿಟ್ಟಿದೆ ವರ್ಕು. ಅದ್ರ ಜೊತೆಯಲ್ಲಿ ಪರ್ಸ್ನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ಲ್ಯಾನಿಂಗ್ ಇಂಪಾರ್ಟೆಂಟು. ಸೊ ನನಗೊಂದು ಶೆಡ್ಯೂಲ್ ಇರುತ್ತೆ ಏನು ಮಾಡ್ತಾ ಇದ್ದೀನಿ ಅಂತ. ಸೊ ಇಲ್ಲಿ ಒಂದು 5-7 ಜನ ಕಾಲ್ ಮಾಡಿದ್ರು ಕೂಡ ಹಾಫ್ ಆನ್ ಅವರ್ ಸ್ಟ್ರೈನ್ ಕೂಡ ಆಗುತ್ತೆ, ಬಟ್ ವೀಕ್ ಕೂಡ ಆಗುತ್ತೆ. ಈ ಇನ್ಫಾರ್ಮೇಷನ್ನ ನಾನು ಎಲ್ಲರಿಗೂ ಶೇರ್ ಮಾಡಬೇಕಂದ್ರೆ ಈ ಒಂದು ಯೂಟ್ಯೂಬ್ ಬಿಟ್ಟು ಬೇರೆ ನನಗೆ ಪ್ಲ್ಯಾಟ್ಫಾರ್ಮ್ ಇಲ್ಲ. ಅದು ಕಷ್ಟ ಹೇಳ್ದಂಗೆ ನೆಪ ಹೇಳ್ದಂಗೆ ಆಗ್ಬಿಡುತ್ತೆ ಪರ್ಸ್ನಲ್ಲು. ಬಟ್ ಇದನ್ನು ಯಾಕೆ ಹೇಳ್ತೀನಿ ಇಷ್ಟೊಂದು ಅಂತಂದರೆ, ಮುಂದೆ ನನಗೆ ಹೇಳೋಕ್ಕಾಗ್ಬೋದೋ ಆಗಲ್ಲೋ ಗೊತ್ತಿಲ್ಲ. ಆ್ಯಂಡ್ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ಅವಶ್ಯಕತೆ ಇರೋಗೇನೆ ಇನ್ಫಾರ್ಮ್ ಮಾಡೋಕ್ಕಾಗ್ತಾಯಿಲ್ಲ. ನಿನ್ನೆ ಹೇಳಿದ್ರೆ ಒಂದು ವಾರ ಬಿಟ್ಟಿರುತ್ತೆ, ಅವ್ರು ಒಂದು ವಾರ ವೆಯ್ಟ್ ಮಾಡ್ತಾರೆ. ವೆಯ್ಟ್ ಮಾಡಿದಾಗ ಫುಲ್ ಡೀಟೇಲಾಗಿ ಹೇಳೋಣ ಅಂದರೆ ಬೇರೆ ಏನೋ ಪ್ಲ್ಯಾನ್ ಇರುತ್ತೆ. ಸೊ ನಿಮ್ಮದು ಟೈಮ್ ನೋಡ್ಕೋಬೇಕಲ್ವಾ. ಇಬ್ಬರು ವ್ಯಕ್ತಿ ಮಾತಾಡಬೇಕಾದ್ರೆ ನಿಮ್ಮ ಫ್ರೀ ಟೈಮ್ ನನ್ನ ಫ್ರೀ ಟೈಮ್ ನೋಡಬೇಕು. ನಾನು ಟೈಮ್ ಕೊಟ್ಬಿಟ್ಟೆ, ನೀವು ಕಾಲ್ ರಿಸೀವ್ ಮಾಡಿಲ್ಲ, ಅಥವಾ ನೀವು ಇದು ಮಾಡಿದ್ರೆ ನಾನು ಕಾಲ್ ರಿಸೀವ್ ಮಾಡಿಲ್ಲ, ಮುಗೀತು, ಇಬ್ಬರು ಕೆಲಸನೂ ಆಗಲ್ಲ. ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದ್ಬಿಟ್ಟು ಕೆಲವು ವಿಷಯಗಳು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ, ಆಯಿತಾ. ಸೊ ಈ ಕಾಂಬಿನೇಷನಲ್ಲಿ ನೋಡಿ, ಈ ಹೆಸರಿಗೇ ಒಂದು ಡೇಟ್ ಜಾಸ್ತಿ ಆದರೆ, 2 ಡೇಟ್ ಜಾಸ್ತಿ ಆದರೆ, ಸೇಮ್ ನೇಮು ಸೇಮ್ ಇದು ಎಲ್ಲನೂ. ಸೊ ಏನಾಗುತ್ತೆ ಅಂದರೆ, ಜಸ್ಟ್ ಈ 5-4 ಕಾಂಬಿನೇಷನ್ ಆಗ್ತು ಅಂತಂದ್ರೇ ಇದು ಸ್ಟೋರಿ ಚೇಂಜ್ ಆಗಿಬಿಡುತ್ತೆ. ಲೇಟರ್ ಪಾರ್ಟ್ ಆಫ್ ಲೈಫಲ್ಲಿ ಚೆನ್ನಾಗಿರ್ತಾರೆ, ಸ್ಟಾರ್ಟಿಂಗಲ್ಲಿ ಏನಾಗ್ತಾರೆ ಅಂತಂದರೆ ತುಂಬ ಯೋಚನೆ ಆ್ಯಂಡ್ ಕಮ್ಯುನಿಕೇಷನ್ ಜಾಸ್ತಿ ಇರುತ್ತೆ, ಪ್ರತಿಯೊಂದನ್ನು ಕೇಳೋದು. 5-7 ಕಾಂಬಿನೇಷನ್ ಇದ್ದು ಟೋಟಲ್ 7 ಯೂಸ್ ಮಾಡೋರು ಯಾರು ಇದ್ದರೆ ನೋಡಿ, ಅಥವಾ ನಿಮ್ಮ ಸ್ಟಾರ್ಟಿಂಗಲ್ಲಿ ಏನಾರು ರೀತಿ ಇದ್ದರೆ ನೋಡಿ. 5-3 ಇರೋದ್ರಿಂದ ಏನು ಮಾಡ್ತಾರೆ, ಕನ್ಫ್ಯೂಷನ್, ಮಾತು ಜಾಸ್ತಿ ಇರುತ್ತೆ. ಅಮೌಂಟ್ ಏನಾದ್ರು ಕೊಟ್ಟರೆ ಕೇಳಲ್ಲ. ಬರೀ 1 ಡೇಟ್ ಅಥವಾ ಒಂದೇ ಒಂದು ವರ್ಷದಲ್ಲಿ ಜಾಸ್ತಿ ಮಾಡ್ತೀನಿ. 5-9 ಕಾಂಬಿನೇಷನ್ ಆಗೋಯ್ತು, ಕಂಪ್ಲೀಟ್ಲಿ ಡಿಫ್ರೆಂಟ್. ಈಗ ಯಾರು ಸೈಲೆಂಟ್ ಆಗಿರೋ ವ್ಯಕ್ತಿ ವೋಕಲ್ ಇರ್ತಾರೆ, ಈಗ ತುಂಬ ರಫ್ ಇರ್ತಾರೆ, ಮಾತಾಡೋ ಸ್ಟೈಲ್ ಚೇಂಜ್ ಇರುತ್ತೆ. ಸೊ ಡೇಟ್ ಆಫ್ ಬರ್ತಿಂದನೇ ನಮಗೆ ನೇಮ್ಸ್ಗಳು, ನೇಮ್ ಏನು ಕೊಡಬೇಕು, ಒಳಗಡೆ ಏನು ಹಾಕ್ಬೇಕು ಅಂತ ಗೊತ್ತಾಗೋದೇ ಡೇಟ್ ಆಫ್ ಬರ್ತಿಂದ. ಸೊ ನಾನು ಉಲ್ಟಾ ಲೆಕ್ಕ ಮಾಡಂಗೆ ಐಡಿಯಾ ಇಲ್ಲ. ನಾನು ಯಾವಾಗಲೂ ಡೇಟ್ ಆಫ್ ಬರ್ತೇನೆ. ಸುಮಾರು ಕಡೆ ಏನು ಮಾಡ್ತೀವಿ, ಚಾರ್ಟ್ಗಳ ಅನಾಲಿಸಿಸ್ ಮಾಡೋದೇ ಇಲ್ಲ. ಟೋಟಲ್ ಲಿಸ್ಟ್ ಕೊಡ್ತಾರೆ, ಇಷ್ಟು ಟೋಟಲಲ್ಲಿ ಈ ಟೋಟಲ್ಗಳಿದ್ರೆ ಒಳ್ಳೆಯದು, ಇದನ್ನು ಉಪಯೋಗಿಸಿ ಅಂತ ಹೇಳಿರ್ತಾರೆ. ನೀವು ಅದನ್ನು ನನಗೆ ಕೇಳ್ತಾ ಇದ್ದೀರಾ. ನಾನು ಯಾರಿಗೂ ಇದು ಮಾಡ್ತಲ್ಲ, ಟಾರ್ಗೆಟ್ ಮಾಡ್ತಿಲ್ಲ, ಯಾರಿಗೂ ಇದು ಮಾಡ್ತಾ ಇನ್ಫಾರ್ಮ್ ಕೂಡ ಮಾಡ್ತಿಲ್ಲ. ನೀವು ನಿಮಗೆ ಕಲೀರಿ, ಅವರಿಂದ ಒಂದು ಇನ್ಫಾರ್ಮೇಷನ್, ಮತ್ತು ಅವರು ಕೂಡ ಗುರುಗಳೇ. ಈ ಕಡೆ ನಾನೇನು ಕೊಡಬೇಕಿತ್ತು ಆ ಒಂದು ಇನ್ಫಾರ್ಮೇಷನ್. ಏನಕ್ಕೆ ಪ್ರಾಕ್ಟಿಕಲಿ ಬಂದಾಗ ಏನಾಗ್ತಾರೆ ಅಂದರೆ, ಅವರು ಕೂಡ ಎಲ್ಲ ಒಂದು ಕಡೆ ನಾವಿಬ್ಬರು ಒಂಥರ ಒಂದೇ ವರ್ಕ್ ಮಾಡ್ತಾ ಇರೋದಾಯ್ತು. ಈ ವಿಷಯಕ್ಕೆ ಬಂದಾಗ ನ್ಯೂಮರಾಲಜಿ ಬಂದಾಗ ಅವರು ಕೂಡ ನ್ಯೂಮರಾಲಜಿಸ್ಟ್ ಅಥವಾ ಆಸ್ಟ್ರಾಲಜರ್ ಆಗಿರ್ತಾರೆ. ಯಾರಿಗೂ ಡಿಗ್ರೇಡ್ ಡಿಫೇಮ್ ಮಾಡೋ ಇಂಟೆನ್ಷನ್ ಅಲ್ಲ. ನೀವುಗಳು ನಮ್ಮ ಹತ್ರ ಇನ್ಫಾರ್ಮೇಷನ್, ಅವ್ರ ಹತ್ರ ಇನ್ಫಾರ್ಮೇಷನ್ ಸಿಕ್ಕಿದಾಗ, ಇಷ್ಟು ದಿನ ಯಾರಿಗೂ ಸಿಗ್ತಿರ್ಲಿಲ್ಲ, ಒಂದೊಂದು ವಿಷಯಗಳು ಸಿಕ್ಕಿದಾಗ, ಇನ್ಫಾರ್ಮೇಷನ್ ಸಿಕ್ಕಿದಾಗ ಅಟ್ಲೀಸ್ಟ್ ಇದನ್ನು ಅವ್ರ ಹತ್ರ ಕ್ವಶನ್ ಮಾಡಿ. ತುಂಬ ಜನ ತುಂಬ ಬ್ರಾಡಾಗಿ ಯೋಚನೆ ಮಾಡ್ತಾರೆ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ಈ ರೀತಿಯಲ್ಲ ಆ ರೀತಿಯಲ್ಲ, ತಪ್ಪು ಸರಿ ಎಲ್ಲನೂ ಹೇಳ್ತಾರೆ. ಅವ್ರ ತಪ್ಪು ಇವ್ರ ತಪ್ಪು ಇಬ್ಬರು ತಪ್ಪು ಅಂತ ಹೇಳಿದ್ರೆ ನೀವೆಲ್ಲೂ ಹೋಗಲ್ಲ. ಸೊ ನಾನೇನು ಕೊಡ್ತೀನಿ ಅಂದರೆ, ಜಸ್ಟ್ ನಿಮಗೆ ಏನು ಕ್ವಶನ್ನ ಕೇಳಬೇಕು ಆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಸೊ ಡೇಟ್ ಆಫ್ ಬರ್ತ್ ಮೇಲೆ ಇಂಪ್ಯಾಕ್ಟ್ ಆಗೋದು ಅಂದರೆ 100% ಇಂಪ್ಯಾಕ್ಟ್ ಆಗುತ್ತೆ. ಡೇಟ್ ಆಫ್ ಬರ್ತೇ ನಮಗೆ ನಿರ್ಧಾರ ಮಾಡೋದು. ಡೇಟ್ ಆಫ್ ಬರ್ತ್ ಮೇಲೇ ನಾವು ಸುಮಾರು ಆಯ್ಕೆಗಳನ್ನ ಮಾಡೋದು. ಡೇಟ್ ಆಫ್ ಬರ್ತ್ ಮೇಲೇ ಕಲರ್ ಸೆಲೆಕ್ಟ್ ಮಾಡೋದು. ಡೇಟ್ ಆಫ್ ಬರ್ತ್ ಮೇಲೇ ಟೋಟಲ್ ಸೆಲೆಕ್ಟ್ ಮಾಡೋದು. ಎಲ್ಲೋ ಒಂದು ಕಡೆ ಡೇಟ್ ಆಫ್ ಬರ್ತ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ನೇಮ್ ನ್ಯೂಮರಾಲಜಿ ಕಂಪ್ಲೀಟ್ ಅಲ್ಲ, ಅದ್ರ ಪ್ರಾಡಕ್ಟ್ ಕಂಪ್ಲೀಟ್ ಅಲ್ಲ, ಆಯಿತಾ. ಇದನ್ನು ನೆನ್ಪಿಟ್ಕೊಳ್ಳಿ. ನನಗೆ ತುಂಬ ಇನ್ಫಾರ್ಮೇಷನ್ಸ್ಗಳು ಇಲ್ಲ ಅಲ್ಲಿ. ಬಟ್ ಈ ಕ್ಲಾಸಸ್ ಅಂತ ಏನು ಬರುತ್ತೆ, ಅದು ಒಂದೇ ಸಲ 100ರಿಂದ 100ವರೆಗೂ ನೀವು ನೇಮ್ಸ್ ಬಗ್ಗೆ ತಿಳ್ಕೊಂಡ್ರೆ ಮುಗೀತು. 50 ಇದು ನೇಮ್ ಟೋಟಲ್ಗಳಿಗೆ ಲೆಕ್ಕ ಹಾಕ್ರಿ ಮುಗೀತು. ನೇಮ್ ಟೋಟಲ್ ಯಾವ ಡೇಟ್ ಆಫ್ ಬರ್ತ್ಗೆ ಏನಾಗುತ್ತೆ ಅಂತ ತಿಳಿದ್ರಿ ಮುಗೀತು. ಕಲಿಯೋಕ್ಕೆ ಅಂತಿರೋದೇನೋ ಒಂದು 7-8 ದಿನ ಕ್ಲಾಸ್ ಅಷ್ಟೇ. ಬಟ್ ಅದನ್ನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗ್ತದೆ, ಆ ಪ್ರತಿಯೊಂದು ವ್ಯಕ್ತಿಯ ಟೈಮು, ಡೇಟ್ ಆಫ್ ಬರ್ತ್ ಚೇಂಜ್ ಇರುತ್ತೆ. ಯಾವುದೋ ವ್ಯಕ್ತಿ ಟೈಮು, ಡೇಟ್ ಆಫ್ ಬರ್ತ್ ಚೆನ್ನಾಗಿರುತ್ತೆ, ನೇಮ್ ಯಾವುದೋ ಯೂಸ್ ಮಾಡ್ತಿರ್ತಾರೆ, ಮೊಬೈಲ್ ಯಾವುದೋ ಯೂಸ್ ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಅವ್ರಿಗೇನು ಅವಶ್ಯಕತೆ ಇಲ್ಲ, ಅಂಥ ವ್ಯಕ್ತಿಗೆ ಇದು ಮಾಡೋಕ್ಕಾಗಲ್ಲ. ಕೆಲವು ಕಡೆ ಡಬಲ್ ನಂಬರ್ಸ್ಗಳು ರಿಪೀಟ್ ಆಗ್ತಾ ಇರ್ತದೆ. ಸೊ ನೀವು ಒಂದು ನಂಬರ್ ಕೊಟ್ಟರು ಚೆನ್ನಾಗಿರೋ ನಂಬರ್ ಹಾಳಾಗುತ್ತೆ. ಎಲ್ಲನೂ ನೋಡ್ಕೊಂಡು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ನೀವೊಂದು ಹೇಳಿದ್ವಲ್ಲ, ಕೆಸರನ್ನ ನಿಂತ್ಕೊಂಡು ನೋಡೋದಕ್ಕೂ ಕೆಸರೊಳಗಡೆ ಇಳಿಯೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಇದೇನಾಗುತ್ತೆ, ಇಲ್ಲಿ ಕೆಲಸ ಬಿದ್ದಾಗಲೇ ನಮಗೆ ಗೊತ್ತಾಗೋದು ಯಾವ ರೀತಿ ನಡಿಬೇಕು, ಯಾವ ರೀತಿ ಇದು ಮಾಡಬೇಕು, ಏನು ಎತ್ತ ಅಂತ. ಸೊ ಹಾಗಾಗಿ ಈ ನೇಮ್ ನ್ಯೂಮರಾಲಜಿ ಏನಿದೆ ಇದನ್ನು ಅಷ್ಟೊಂದು ಕೇರ್ಲೆಸ್ ಮಾಡಿ ಇದು ಮಾಡಬೇಡಿ. ಆ್ಯಂಡ್ ಮೆಸೇಜ್ ಮಾಡ್ತಿರಲ್ಲ, ಪ್ರಾಕ್ಟಿಕಲಾಗಿ ನನಗೆ ಅದು ಆಗೋದು ಇಲ್ಲ. ಆ್ಯಂಡ್ ಏನು ಲಿಸ್ಟ್ಗಳು ಅಪ್ಡೇಟ್ ಮಾಡಿದ್ದೀರಾ, ನಿಮ್ಮದು ಲಿಂಕ್ನೇ ಶೇರ್ ಮಾಡ್ತೀನಿ. ಸಾಫ್ಟ್ವೇರ್ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ವಿ. ಆ ರಿಪೋರ್ಟ್ಸು ಸ್ವಲ್ಪ ಏನಾಗ್ತಿತ್ತು ಅಂದರೆ, ಒಂದು ಸಲ ಇದು ಟೆಲಿಗ್ರಾಮಲ್ಲಿ ಆಗಿತ್ತು, ಒಂದೇ ಮೆಸೇಜ್ 6-7 ಸಲ ರಿಪೀಟ್ ಆಗ್ತಿತ್ತು. ಸೊ ಸದ್ಯಕ್ಕೆ ಏನು ಮಾಡಿದ್ದೀನಿ, ಪಾಪ್ಯುಲರ್ ಪ್ಲ್ಯಾಟ್ಫಾರ್ಮ್ ಇರೋದು ವಾಟ್ಸಪ್ಪು.
ವಾಟ್ಸಪ್ಪಲ್ಲಿ ಬಂದರೆ ಒಂದು 5 ನಿಮಿಷದಲ್ಲಿ ನಿಮ್ಮದು ಏನು ಕ್ವೈರೀಸ್ಗಳಿರುತ್ತೆ, ಡೌಟ್ಸ್ಗಳಿರುತ್ತೆ ಅಲ್ಲೇ ಕ್ಲಿಯರ್ ನೀವೇ ಮಾಡಿಕೊಂಡು ಅದಾದಮೇಲೆ ಮುಂದೆ ಏನಾದ್ರು ಹೋಗಬೇಕು ಅಂದಾಗ ನೋಡೋಣ ಅಂತಂದ್ಬಿಟ್ಟು ಅಲ್ಲಿ ಬಂದು ನಿಲ್ಲಿಸಿದ್ವಿ. ಅಂದರೆ ಕೇಳಬೇಕು, ಮಾಡಬೇಕು, ಮಾತಾಡಬೇಕು ಅಂದರೆ ಅದಕ್ಕೊಂದು ಪ್ರಾಪರ್ ಪ್ರೊಸೀಜರ್ ಇಟ್ಕೊಂಡು ಕೆಲಸ ಮಾಡೋಣ. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸ್ವಲ್ಪ ದಿನ ಆಗ್ತದಂಗೆ ಇದೆರಡು ಕೂಡ ಅಪ್ಡೇಟ್ ಆಗ್ತದೆ. ಜಸ್ಟ್ ನೀವು ಕಾಪಿ ಪೇಸ್ಟ್ ಮಾಡ್ತಾ ಹೋದರೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ನಿಮ್ಮ ಚಾರ್ಟ್ ನೋಡ್ತೀರಾ, ಚಾರ್ಟಲ್ಲಿ ಯಾವ ನಂಬರ್ಸ್ ಇದೆ ಸೆಲೆಕ್ಟ್ ಮಾಡ್ತೀರಾ, ಕಾಂಬಿನೇಷನ್ಸ್ಗಳನ್ನ ಕೊಟ್ಟಿರ್ತೀನಿ, ಕಾಂಬಿನೇಷನ್ಸ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀರಾ. ಒಂದು 5ರಿಂದ 10 ಸೆಕೆಂಡ್ ಟೈಮ್ ಕೊಡ್ತೀರಾ. ನಿಧಾನಕ್ಕೆ ಅದು ಚೆಕ್ ಮಾಡಿ ಕಾಂಬಿನೇಷನ್ಸ್ಗಳನ್ನ ನಿಮಗೆ ಅದು ಡೀಟೇಲ್ಸ್ನ ಕೊಡುತ್ತೆ. ಆ್ಯಂಡ್ ಈ ಡೀಟೇಲ್ಸಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಯಾವ ಚಾರ್ಟಲ್ಲಿ ಮಲ್ಟಿಪಲ್ ನಂಬರ್ಸ್ ಇರಬಾರ್ದು, ಅಥವಾ ಯಾವ ಡೇಟ್ ಆಫ್ ಬರ್ತ್ ಅಥವಾ ಯಾವ ಕಾಂಬಿನೇಷನ್ಗೆ ಏನಾಗುತ್ತೆ, ಯಾವ ಪರ್ಟಿಕ್ಯುಲರ್ ಡೇಟ್ ಆಫ್ ಬರ್ತ್ಗೆ ಏನು ಪ್ರಾಬ್ಲಮ್ ಆಗುತ್ತೆ, ಅದಕ್ಕೇನು ರೆಮಿಡೀಸ್ ಮಾಡ್ಕೋಬಹುದು, ಅಥವಾ ಯಾವ ಒಂದು ಟೈಮಲ್ಲಿ ನಿಮಗೆ ಸಮಸ್ಯೆ ಕಾಣಿಸುತ್ತೆ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ, ಅಂದರೆ ಟೈಪ್ ಮಾಡಿದ್ದೀನಿ. ನೋಡಿಕೊಂಡು ನೀವು ಅಟ್ಲೀಸ್ಟ್ ಒಂದು ಸುಮ್ಮನೆ ಹೆಂಗೋ ನಡೆಯೋ ಜೀವನನ ಒಂದು 30% ಇದ್ದವರು ಇದರಿಂದ ಲೆಕ್ಕಾಚಾರ ಹಾಕಿ ಜೀವನ ಮಾಡಿ, ಆಯಿತಾ? ಸೊ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಲೆಂತಿ ವೀಡಿಯೋಸ್ ಮಾಡಲೇಬೇಕು, ಇಲ್ಲ ವಿಷಯಗಳನ್ನ ಮಾತಾಡೋಕ್ಕಾಗಲ್ಲ. ಸೊ ಅಪ್ಡೇಟ್ ಮಾಡಿದ್ದೀನಿ. ಫಸ್ಟೆಲ್ಲ ಮಾಡಲ್ಲ ಅಂತ ಹೇಳ್ತಿದ್ದೆ. ಲೆಂತಿ ವೀಡಿಯೋಸ್ ಮಾಡಿಲ್ಲ ಅಂತಂದರೆ ಇನ್ಫಾರ್ಮೇಷನ್ ಬರೋಲ್ಲ. ಸೊ ಆಗ ಕೆಲವು ಇನ್ಫಾರ್ಮೇಷನ್ಸ್ಗಳು ಕೊಟ್ಟಿದ್ದೀನಿ, ದಯವಿಟ್ಟು ಇಷ್ಟನ್ನು ಚೆಕ್ ಮಾಡಿ. ಇಷ್ಟು ಇನ್ಫಾರ್ಮೇಷನ್ಸ್ ಇಲ್ಲದೇ, ಇಷ್ಟು ವಿಷಯ ಇಲ್ಲದೇ ನ್ಯೂಮರಾಲಜಿ ಏನು ಟಾಪಿಕ್ ಇದೆ ಅದು ಕಂಪ್ಲೀಟ್ ಅಲ್ಲ, ಆಯಿತಾ? ಸೊ ಅಲ್ಟಿಮೇಟ್ ಆಗಿ ಇದನ್ನು ಹೇಳಬೇಕಿತ್ತು, ನಿಮಗೆ ತಿಳಿಸಿದ್ದೀನಿ. ಕನ್ಫ್ಯೂಷನ್ ಪ್ರಶ್ನೆ ಅಲ್ಲ ಇದು. ನೀವೇನು ಕೇಳ್ತಾ ಇದ್ದೀರಾ ನಿಮಗೆ ಐಡಿಯಾ ಇಲ್ಲ. ಸೊ ಯಾರೋ ಒಂದು ವ್ಯಕ್ತಿ ಹೇಳಿದ್ರೆ ಈ ಮಾತ್ರೆ ನುಂಗಿದ್ರೆ ಒಳ್ಳೇದು, ನೀವು ನುಂಗ್ತೀರಾ. ಬಟ್ ಡಾಕ್ಟರ್ ಅದನ್ನು ಬೈತಾರೆ, ಏನಕ್ಕೆ ಅವ್ರಿಗೆ ಅದು ಗೊತ್ತಿರುತ್ತೆ. ಎಕ್ಸ್ಪರ್ಟೀಸ್ ಅಂತ ಏನಿರುತ್ತೆ, ಏನಂತ ಒಂದು ಅನುಭವ ಅಂತಿರುತ್ತೆ, ಅಥವಾ ಏನು ಡೀಟೇಲ್ಸ್ ಏನು ಜಾಸ್ತಿ ಇನ್ಫಾರ್ಮೇಷನ್ಸ್ ಇರುತ್ತೆ, ಆ ವ್ಯಕ್ತಿಗಳು ಇದು ಮಾಡಿ. ಆ್ಯಂಡ್ ಕೆಲವರು ಆಲ್ರೆಡಿ ಕಲ್ತಿರೋ ಅಂಥವ್ರು ಪ್ರಾಕ್ಟೀಸ್ ಮಾಡೋ ಸ್ಟಾರ್ಟ್ ಮಾಡಿ. ನಾನು ಫಸ್ಟ್ ಅದನ್ನೇ ಟ್ರೈ ಮಾಡಿದ್ದೆ ಯೂಟ್ಯೂಬ್, ಅಂದರೆ ಗ್ರೂಪಲ್ಲಿ ಕಲ್ತಿರೋರು ಸಿಗ್ತಾರೆ, ಅವ್ರಿಗೂ ನಿಮಗೆ ಕ್ಲೈಂಟ್ಸ್ಗಳ ರೀತಿ ಸಿಗ್ತಾರೆ. ಸೊ ಕಲ್ತಿರೋರು ಅವ್ರಿಗೆ ಹೆಲ್ಪ್ ಮಾಡಿ ಅಂತ ನಾನೇನೋ ಟ್ರೈ ಮಾಡಿದೆ. ಒಬ್ಬರು ಇಬ್ಬರು ಸ್ಟೂಡೆಂಟ್ಸ್ಗಳು ಮಾತ್ರ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಿರು. ಬಟ್ ಎಲ್ಲ ಎಡ್ವರ್ಟ್. ಆಮೇಲೆ ಕೆಲವು ನಂಬರ್ಗಳು ಸೆಲೆಕ್ಟ್ ಮಾಡಿರಿ, ಅದು ಹಂಗೆ ಎಲ್ಲ ಎಡ್ವರ್ಟ್. ಮಲ್ಟಿಪಲ್ 333 5555 1515. ಅದರಿಂದ ಏನು ಮಾಡಿದ್ದೀನಿ, ಸೊ ಹೇಳ್ತಾನೆ ಕೂತ್ರೆ ಆಗಲ್ಲ ಅದು. ನನಗೆ ಪರ್ಸ್ನಲ್ ಆಗಿ ಜವಾಬ್ದಾರಿ ಇಟ್ಕೊಂಡು ಹೇಳ್ತಾನೆ ಕೂತ್ರೆ ಇವು ಎಡ್ಬಟ್ಟದು. ಒಬ್ಬರಿಗೆ ಹೇಳ್ಬೋದು, ಇಬ್ಬರಿಗೆ ಹೇಳ್ಬೋದು. ಸೊ ನಾವೇ ಅದನ್ನು ರೆಡಿ ಮಾಡಿ ಬಿಟ್ಬಿಟ್ರೆ ಆ ಇನ್ಫಾರ್ಮೇಷನ್ ಅದು ನಿಮಗೆ ಕೊಡುತ್ತೆ. ನೀವು ನಿಧಾನಕ್ಕೆ ಚೆಕ್ ಮಾಡಿ. ಈಗ 1515 ಪ್ರಾಬ್ಲಮ್ ಕೊಡುತ್ತೆ. ಚೆನ್ನಾಗಿ ಕಂಡಿದ್ದಲ್ಲ ಸರ್ ನಂಬರ್, ಪ್ರಾಬ್ಲಮ್ ಕೊಡುತ್ತೆ. ಅದೇ ಹಿಂಗೆ ನಾನು ನಂಬಲ್ಲ ಅಂತ ಅನುಭವ ಆಗಲಿ, ಅನುಭವದ ಮೇಲೆ ಕಲಿತೀವಿ. ಏನಕ್ಕೆ ಅನುಭವನೇ ಒಳ್ಳೆ ಗುರು ನನ್ನ ಪ್ರಕಾರ. ಸೊ ಅನುಭವ ಆಗಲಿ ಕಲಿತೀವಿ. ಲಾಸಸ್ ಅಂತ ಏನಾರಾಗುತ್ತೋ, ಪ್ರಾಬ್ಲಮ್ಸ್ ಅಂತ ಏನಾರಾಗುತ್ತೋ, ರಿಲೇಷನ್ಶಿಪ್ ವಿಷಯದಲ್ಲಾಗಿರ್ಬೋದು, ಮನೆಯಿಂದ ಹೊರಗಿರೋದಾಗಿರ್ಬೋದು, ಪಡೋದಾಗಿರ್ಬೋದು, ಖರ್ಚುಗಳಾಗಿರ್ಬೋದು, ಸಡನ್ನಾಗಿ ಬದಲಾವಣೆ, ಬದುಕೋ ಶೈಲಿಲಿ ಇವೆಲ್ಲನೂ ಜಾಸ್ತಿ ತೋರಿಸುತ್ತದೆ, ಅದಾಗುತ್ತದೆ. 1313 ಮಿಡ್ಲಲ್ಲಿ ಬಂದರೆ ಒಂಥರ ಎಫೆಕ್ಟ್, ಎಂಡಿಂಗಲ್ಲಿ ಬಂದರೆ ಒಂಥರ ಎಫೆಕ್ಟ್. 3737 ಆಲ್ರೆಡಿ ನಾನು ಈಗಿದ್ದೀನಿ. ಆ ಥರ ಕಮ್ಯುನಿಕೇಷನ್, ಮಾತು, ಕ್ಯಾಲ್ಕುಲೇಷನ್ಸ್ಗಳು ಜಾಸ್ತಿ, ಮತ್ತು ಅದು ಲೆಕ್ಕಾಚಾರ. ಬಟ್ ನಂದೆಲ್ಲ ವೆಹಿಕಲ್ ಎಲ್ಲನೂ ಕೂಡ ಸೇಮ್ ನಂಬರ್ ಯೂಸ್ ಮಾಡ್ತಾರೆ. ನಂಬರ್ 2 ಬರುತ್ತೆ, ಬಟ್ ನಾನು ಯೂಸ್ ಮಾಡ್ತಿದ್ದೀನಿ ಬೇರೆ ವೇಯಲ್ಲಿ. ಕಾನ್ಸ್ಟೆಂಟ್ ರಿಮೈಂಡರ್ ನನಗೆ ಏನೋ ಒಂದು ವಿಷಯಕ್ಕೆ. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ. ಕೆಲವರು ಸೆಂಟಿಮೆಂಟಾಗಿ ಇರೋದನ್ನ ಇರೋಂಗೆ ಒಪ್ಕೊಂಡು ಬದುಕ್ತೀವಿ, ಅದು ನಾನು. ನೀವು ಬದಲಾವಣೆ ಬಯಸ್ತಾ ಇದ್ದೀರಾ, ಸೊ ಇದು ಸರಿನೋ ಅದನ್ನು ಸರಿನೋ ಅಂತ ಆಸೆ ಜಾಸ್ತಿ ಇರುತ್ತೆ. ಇರೋದನ್ನು ಒಪ್ಕೊಬಿಟ್ರೆ ನಿಮಗೆ ಬೇರೆ ಬದಲಾವಣೆ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವತ್ತು ಬದಲಾವಣೆ ಅವಶ್ಯಕತೆ ಇದೆ ಎಲ್ಲನೂ ಸರಿ ಅಂತ ಅನಿಸುತ್ತೆ. ಆ ಟೈಮಲ್ಲಿ ಕನ್ಫ್ಯೂಷನ್ ಆಗೋದ್ರ ಬದಲು ಇದರ ಮೇಲೆ ಒಂದು ನಿರ್ಧಾರನ ತೊಗೊಳ್ಳಿ. ಚೆನ್ನಾಗಿ ಕ್ಲೀನಾಗಿ ಯೋಚನೆ ಮಾಡಿ, ಆರಾಮಾಗಿ ತಾಳ್ಮೆಯಿಂದ ಎಲ್ಲ ಲೆಕ್ಕಾಚಾರ ಹಾಕಿ ಇನ್ಫಾರ್ಮೇಷನ್ಸ್ಗಳನ್ನ ತಿಳ್ಕೊಂಡು. ಆ್ಯಂಡ್ ನೀವು ಪರ್ಸ್ನಲಾಗಿ ಮೆಸೇಜ್ ಮಾಡಿದಾಗ ನಾನು ರಿಪ್ಲೈ ಮಾಡಿಲ್ಲ ಅಂದ್ರೂ ಕೂಡ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರ್ತವೆ, ಅಥವಾ ಯಾವ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಇತ್ತು ಅದನ್ನು ಪಿಕ್ ಮಾಡಿ ವಿಡಿಯೋ ಮಾಡ್ತೀನಿ. ಸೊ ದಟ್ ಎಲ್ರಿಗೂ ಹೆಲ್ಪ್ ಆಗಲಿ. ನನಗೆ ಅವಶ್ಯಕತೆ ಅನಿಸಿದ್ದು. ಕೆಲವು ಸಣ್ಣ ಪುಟ್ಟದ್ದು ಕೇಳ್ತೀರ, ಅವ್ರು ಆ ರೀತಿ ಹೇಳಿದ್ರು, ಅಲ್ಲಿ ಹೋಗಿದ್ದೆ, ಎಲ್ಲಿ ಕಲಿತೆ, ಅದೆಲ್ಲ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಏನಕ್ಕೆ ರಿಸಲ್ಟ್ ಮೇಲೆ ಫೋಕಸ್ ಮಾಡಿ, ಅವ್ರಿಗೆ ಇಷ್ಟು ಡೀಟೇಲ್ಸ್ಗಳನ್ನ ಕೇಳಿ ಅವ್ರನ್ನ ಜಡ್ಜ್ ಮಾಡಿ, ಆಮೇಲೆ ನಾನು ಜಡ್ಜ್ ಮಾಡಿ. ನೀವೆಲ್ಲಿ ಕಲ್ತಿದ್ದೀರೋ ಅವ್ರ ಹತ್ರ ನೀವು ಕ್ವಶನ್ಸ್ಗಳು ಕೇಳಿ, ಅದಾದಮೇಲೆ ನನಗೆ ಬೇಕಾದ್ರೆ ಹೇಳಿ, ಬೇಕಂದ್ರೆ ಮಾತಾಡೋಣ, ಅದನ್ನು ಪ್ರಾಬ್ಲಮ್ ಇಲ್ಲ. ಏನಕ್ಕೆ ತಪ್ಪು ಅನ್ನೋಕ್ಕೆ ಏನೂ ಇಲ್ಲ. ಅವರು ಇದೇ ಟಾಪಿಕ್ ಮಾತಾಡೋದು, ನಾವು ಇದೇ ಟಾಪಿಕ್ ಮಾತಾಡೋದು, ಎಲ್ಲ ಒಂದು ಕಡೆ ಒಂದು ಸ್ಟೆಪ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನೀವು ಅಲ್ಲೇ ನಿಲ್ಲಬೇಡಿ, ಸ್ವಲ್ಪ ಅದನ್ನು ಪುಷ್ ಮಾಡಿ ಅಂತ. ನಾವೇನು ಹೇಳಿರ್ತೀವಿ ಅದೇ ಎಂಡಿಂಗ್ ಅಲ್ಲ, ಅದರಿಂದ ಇನ್ನೂ ಜಾಸ್ತಿ ಇರುತ್ತೆ. 9ನೇ ನಂಬರ್ ಏನಕ್ಕೆ, ಈ ನಂಬರ್ಗಳಿಗೆ ಇದೇ ಗ್ರಹ ಯಾಕೆ ಕೊಟ್ಟರು, ಇವೆಲ್ಲ ಮಾತಾಡಿದ್ರೆ ಫುಲ್ ನಿಮ್ಗೆ ಹೊಸ ವಿಷಯ, ಅದು ಫುಲ್ ಕಂಪ್ಲೀಟ್ ಹೊಸ ಟಾಪಿಕ್. ಬಟ್ ಅದನ್ನೆಲ್ಲನೂ ಹೇಳಬೇಕಲ್ವ. ಸೊ ಆ ಹೇಳೋ ಕೆಲಸ ಮಾತ್ರ ನಾನು ಮಾಡ್ತಿದ್ದೀನಿ. ಸೊ ನಾನು ಯಾರಿಗೂ ಡಿಗ್ರೇಡ್ ಮಾಡೋದಲ್ಲಿ ಟಾರ್ಗೆಟ್ ಆಗಲಿ ಏನೂ ಇಲ್ಲ. ಟಾರ್ಗೆಟ್ ಮಾಡೋಂಗಿದ್ರೆ ನಾನು ಕೂಡ ಆ್ಯಡ್ಸ್ ರನ್ ಮಾಡಿ, ವಿಡಿಯೋಸ್ ಇದು ಮಾಡಿ, ಕ್ಲಾಸಸ್ ಮಾಡಿ, ಒಂದೊಳ್ಳೆ ಚಾರ್ಜ್ ಮಾಡಿ ಮಾಡ್ತಾಯಿದ್ದೆ. ಇನ್ಫಾರ್ಮೇಷನ್ ಇಸ್ ವೆಲ್ತ್ ಅಂತ ಹೇಳ್ತೀವಿ, ದಯವಿಟ್ಟು ಇನ್ಫಾರ್ಮೇಷನ್ನ ಉಪಯೋಗಿಸಿ. ಏನಕ್ಕೆ ನ್ಯೂಮರಾಲಜಿ ತುಂಬ ಈಸಿ. ಚಿಕ್ಕರಿಂದ ನಾವು ಸಾಯೋವರೆಗೂ ನಂಬರ್ಸ್ಗಳು ನೋಡ್ತಾ ಇರ್ತೀವಿ.
ಗ್ರಹಗಳ ವಿಷಯ ಬಂದಾಗಲೂ ಕೂಡ ಅದು ಕಂಪ್ಲೀಟ್ ಸಾಫ್ಟ್ವೇರೇ ಮಾಡ್ತಿದ್ದೀನಿ. ಮೆಸೇಜ್ ಮಾಡ್ತೀರಾ, ಫಸ್ಟ್ ವೀಡಿಯೋಸ್ಗಳು ಬರ್ತವೆ, ವೀಡಿಯೋಸ್ಗಳು ನೋಡ್ತೀರಾ, ಅದಾದಮೇಲೆ ಸಾಫ್ಟ್ವೇರ್ ಯಾವ ರೀತಿ ಉಪಯೋಗಿಸ್ಬೇಕಂತ ನೋಡ್ತೀರಾ. ನಿಮ್ಮ ಕುಂಡಲಿಲಿ ನಿಮ್ಗೆ ಯಾವ ರೀತಿ ಏನೇನಿದೆ ಲಾಭಗಳು ಬಂದಿದೆ ಚೆಕ್ ಮಾಡ್ಕೊತೀರಾ. ಕುಂಡಲಿ ಪರಿಹಾರಗಳೇನಿದೆ ಅದನ್ನು ಕಲಿಬೇಕು, ಅದು ಕಲಿಸ್ತೀನಿ. ಆದರೆ ನನಗೀಗ ಸದ್ಯಕ್ಕೆ ಈ ವಿಷಯ ಗೊತ್ತಿರೋಂತಹ ವ್ಯಕ್ತಿಗಳು ಬೇಕು. ಕಲ್ತಿರೋರು ನನ್ನ ಹತ್ರ ಬರಲಿ, ನನಗೆ ಚಾಲೆಂಜ್ ಇರುತ್ತೆ. ಏನೋ ಗೊತ್ತಿಲ್ಲದಿರೋ ವ್ಯಕ್ತಿ ನಾನು ಹೇಳಿದ್ನೇ ಕೇಳ್ತಾರೆ, ನನಗದು ಇಷ್ಟ ಅಲ್ಲ. ಅದು ಗ್ರೋತ್ ಅಲ್ಲ ನನ್ನ ಪ್ರಕಾರ. ವಾದ ಮಾಡಿದ್ರೆ ಒಂದೇ ವಿಷಯನ ಇಬ್ಬರು ಕಲ್ತಿರೋರು ಮಾತಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ನಂಬ್ತೀನಿ. ನನಗೆ ಅದೇ ರೀತಿ ಇರಬೇಕು ಕ್ಲಾಸ್. ಈ ರೀತಿ ಒಂಥರ ಸರಿ ತಪ್ಪು ಅದು ಇದು ಅದೆಲ್ಲ ಬೇಡ. ಕೆಲವು ಕ್ವಶನ್ಸ್ಗಳು ಕೇಳಿದ್ರೆ ನಾನು ಆನ್ಸರ್ ಮಾಡೋಷ್ಟು ಕೆಪಾಸಿಟಿ ಇರಬೇಕು. ಮತ್ತು ಕ್ವಶನ್ಸ್ ಯಾವ ರೀತಿ ಬರಬೇಕಂದ್ರೆ ವ್ಯಕ್ತಿಗೆ ಅದು ಅರ್ಥ ಆಗಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ ಫುಲ್ ಕಂಪ್ಲೀಟ್ ರೆಡಿ ಮಾಡಿಕೊಡ್ತೀನಿ ನಿಮಗೆ. ಎಲ್ಲ ನಂದು ಇಡೀ ಕಂಪ್ಲೀಟ್ ಕ್ಲಾಸಸ್ ಅದೇ ರೀತಿ ಇರೋದು. ಎ ಟು ಝೆಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದರ ಎಕ್ಸ್ಟೆನ್ಷನ್ ಏನಿರುತ್ತೆ ಅದಕ್ಕೆ ಮಾತ್ರ ಚಾರ್ಜ್ ಮಾಡ್ತೀನಿ. ಸೊ ದಟ್ ಅಮೌಂಟ್ ವಿಷಯದಲ್ಲಿ ಪ್ರಾಬ್ಲಮ್ ಆಗೋಲ್ಲ, ಕಮಿಟ್ಮೆಂಟ್ ವಿಷಯದಲ್ಲಿ ಪ್ರಾಬ್ಲಮ್ ಆಗೋಲ್ಲ. ಬೇರೆ ಎಲ್ಲದರಲ್ಲೂ ಸಣ್ಣ ಅಮೌಂಟೇ ಅದು. ಒಂದ್ಸಲ ನೋಡಿ ಅದೆಲ್ಲ ಗೊತ್ತಾಗುತ್ತೆ. ಪಿ ವಿ ಆರಲ್ಲೊಂದು ಟಿಕೆಟ್ ಲೆಕ್ಕ ಅದು. ಅಥವಾ ಎಲ್ಲೋ ಒಂದು ಕಡೆ ಒಂದು ಪಾರ್ಕಿಂಗ್ ಲೆಕ್ಕ, ಅದು ಹೊರಗಡೆ ಹೋದ್ವಿ 2 ಪಿಜ್ಜಾ ಬರ್ಗರ್ ತಿನ್ನೋ ಲೆಕ್ಕದಲ್ಲಿ ಇರೋದದು. ಅದೇ ಒಂದು ಅಮೌಂಟಲ್ಲೇ ಮಾಡಿರೋದು. ಫ್ರೀ ಇರಬಾರ್ದು ಅಂತ ಅಷ್ಟೇ. ಸೊ ನಿಮಗೂ ಅಫೋರ್ಡಬಲ್ ಅನ್ನಿಸ್ಬೇಕು, ನಿಮಗೆ ಬಿಡೋ ಎಲ್ಲ ಒಂದು ಕಡೆ ಹೋಗುತ್ತೆ ಅಷ್ಟೇ. ಒಂದು ಸ್ಕ್ರೀನ್ ಗಾರ್ಡ್, ಸ್ಕ್ರೀನ್ ಕವರ್ ಹಾಕ್ಸೋದು ಎಷ್ಟಾಗುತ್ತೆ ಆ ಅಮೌಂಟಲ್ಲಿ ಇಟ್ಟಿರೋದು. ಇಂಟೆನ್ಷನ್ ಬಂದು ನಾಲೆಡ್ಜ್ ಶೇರ್ ಆಗಲಿ, ಜವಾಬ್ದಾರಿ ಇರಲಿ, ಆ್ಯಂಡ್ ಸೊ ದಟ್ ಎಲ್ಲರೂ ಯೂಸ್ ಮಾಡಲಿ. ಇಷ್ಟು ಮಾಡಿ ಆಸ್ಟ್ರಾಲಜಿ ಟಾಪಿಕ್ ಏನಿತ್ತು ಅದನ್ನು ಅಷ್ಟೇ ಒಂದೇ ಒಂದು ಕ್ಲಾಸ್ ಬಂದಿದ್ದು. ಇನ್ಫಾರ್ಮೇಷನ್ ಎಲ್ಲರ ಮೆಸೇಜ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನಾನು ಸ್ಟಾಪ್ ಮಾಡಲ್ಲ. ಎಲ್ಲದಕ್ಕೂ ಅಷ್ಟೇ ಅದರದ್ದೇ ಆದೊಂದು ರೀತಿಯಲ್ಲಿ ನಾವು ಕಲಿಸ್ಬೋದು. ಕಲಿಸಲೇಬೇಕು ಅಂದರೆ ಎಲ್ಲಿಂದಾದ್ರೂ ಕಲಿಸ್ಬೋದು. ಏನೊಂದು ವೀಡಿಯೋಸ್ ಇವೆ, ಅದೇ ನಿಮ್ಮನ್ನು ನನ್ನವ್ರಿಗೂ ಬರುತ್ತೆ. ಅಲ್ಲಿ ಬಂದಾಗ ನಾನು ನಿಮಗೆ ಪರ್ಸ್ನಲಾಗಿ ನಿಮಗೆ ಶೇರ್ ಮಾಡ್ತೀನಿ. ನೀವು ಆರಾಮಾಗಿ ನೋಡಿ ಎಲ್ಲ ಇನ್ಫಾರ್ಮೇಷನ್ಸ್. 5 ವೀಡಿಯೋಸ್ ಏನಿದೆ ಅಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ. ವೇದಿಕ್ ಆಸ್ಟ್ರಾಲಜಿ ಏನಿದೆ ಅದು ಮಾತ್ರ ಸ್ವಲ್ಪ ಪ್ರಾಪರ್ ವೇಯಲ್ಲಿ ಕಲಿಬೇಕು. ಅದಕ್ಕೆ ಅದರದ್ದೇ ಆದೊಂದು ಪ್ರೊಸೀಜರ್ ಇರುತ್ತೆ. ಬೇರೆದೆಲ್ಲ ಏನಿರುತ್ತೆ ನಾಡಿ ಆಸ್ಟ್ರಾಲಜಿ ಎಲ್ಲ ಏನಿರುತ್ತೆ ಸ್ವಲ್ಪ ಅದು ಡೈರೆಕ್ಟ್ ಇದೆ. ಅದು ಬೇಸಿಕ್ ಇನ್ಫಾರ್ಮೇಷನ್ಸ್ ಕೊಟ್ಟು ಲೆಕ್ಕಾಚಾರ ಹಾಕಿ ಆದಮೇಲೆ ದೋಷಗಳು ಯೋಗಗಳ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ಅದು ಸ್ವಲ್ಪ ತಿಳ್ಕೊಳ್ಳಿ. ಹುಟ್ಟಿದಾಗ ಸಮಸ್ಯೆ ಏನಿರುತ್ತೆ ಏನಿರುತ್ತೆ ಅಂತ ಗೊತ್ತಾಗಲಿ. ಅಲ್ಲಿ ಈ ಒಂದು ಮಹಾದಶ ಟಾಪಿಕ್ ಚೇಂಜ್ ಆಗುತ್ತೆ. ಅದೊಂದು ನೆನ್ಪಿಟ್ಕೊಳ್ಳಿ. ಅಂತರ್ದಶ ಮಹಾದಶ ಮೇಲೇ 3 ಗ್ರಹಗಳು ಬರ್ತಾವಲ್ಲಿ, ಕರೆಕ್ಟಾಗಿ ನೋಡ್ಕೋಬೇಕಲ್ಲಿ. ಅಲ್ಲೊಂದು ನೋಡ್ಕೋಬೇಕು. ಮತ್ತು ಗ್ರಹಗಳ ಒಂದು ಅದರದ್ದು ಅದೊಂದು ಯೋಗಗಳಿರ್ತವೆ, ಅದನ್ನು ಕೂಡ ಅಲ್ಲಿ ನೋಡಬೇಕು. ಅಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿ ನನ್ನ ಕೈಲಾಗಷ್ಟು ಒಂದು ರೆಡಿ ಮಾಡಿ ಎ ಟು ಝೆಡ್ ಅದು ಲೈಫ್ ಲಾಂಗ್ ಅದು ವರ್ಕ್ ಆಗ್ತಾ ಒಂದೇ ಪ್ರೊಸೀಜರ್ ವರ್ಕ್ ಆಗ್ತದೆ ಆ ರೀತಿ ರೆಡಿ ಮಾಡಿ ಬಿಡ್ತೀನಿ. ಸಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಬಟ್ ನೇಮ್ ನ್ಯೂಮರಾಲಜಿ ಟಾಪಿಕ್ ಏನಿದೆ, ಮೊಬೈಲ್ ನ್ಯೂಮರಾಲಜಿ ಟಾಪಿಕ್ ಏನಿದೆ, ನನ್ನ ಹತ್ರ ನಾನು ಕೂತ್ಕೊಂಡು ಮಾತಾಡಿದ್ರೆ ನಾನು ಡೀಟೇಲ್ಸ್ ಜಾಸ್ತಿ ಕೇಳ್ತೀನಿ. ಓಕೆನಾ? ಸೀದಾ ನಂಬರ್ ಈ ಥರ ಇದು ಕಳಿಸ್ತೀನಿ ಅಂದರೆ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಮಾಡಿದ್ರೆ ನನಗಂತೂ ಟೈಮ್ ಇಲ್ಲ ಈಗ ಕೂತ್ಕೊಂಡಿದ್ದನ್ನು ಚೆಕ್ ಮಾಡೋದಕ್ಕೆ. ಕಮಿಟ್ಮೆಂಟ್ ಕೊಟ್ಟಾಗ ಏನೋ ಒಂದು ಮಾಡ್ತೀನಿ. ಬಟ್ ಟೈಮ್ ಏನೂ ಇಲ್ಲದೇ ನಾನು ಸುಮ್ಮನೆ ಇದು ಇನ್ಕ್ವೈರಿ ಮಾಡ್ತೀನಿ ಅಂತಂದಾಗ ಈ ಡೌಟ್ಸ್ ಏನು ಕೇಳ್ತೀರ ಅದನ್ನು ಮಾತಾಡ್ತೀನಿ. ಟೋಟಲ್ಗಳು ನೀವು ಸೆಟ್ ಮಾಡೋಷ್ಟು ಕಲ್ತಿದ್ದೀರ ಆದರೆ ಟೋಟಲ್ ನಿಮಗೆ ಗೊತ್ತಿರುತ್ತೆ. ಸೊ ನೀವು ಟೋಟಲ್ ಹ್ಯಾಂಡಲ್ ಮಾಡಿ. ಟೋಟಲ್ ಇನ್ಫಾರ್ಮೇಷನ್ಸ್ ಮಾತ್ರ ಕೊಡ್ತೀನಿ, ಕೊಡಲ್ಲ, ಹೇಳೋದೇ ಇಲ್ಲ ಅಂತಲ್ಲ. ಯಾವ ಟೋಟಲ್ ಏನಾಗುತ್ತೆ, ಯಾವ ವ್ಯಕ್ತಿಗೆ ಯಾವ ಡೇಟ್ ಆಫ್ ಬರ್ತ್ಗೆ ಅದರ ಆಧಾರದ ಮೇಲೆ ನೀವು ಡಿಸೈಡ್ ಮಾಡಿ. ಆಯಿತಾ? ನೇಮ್ ಡಿಸೈನೇ ಮಾಡಿದವರು, ನೇಮ್ ಕರೆಕ್ಷನ್ನೇ ಮಾಡಿದವರು ಅದನ್ನು ಕೂಡ ನೀವೇ ಮಾಡ್ಕೊಳ್ಳಿ. ಅಷ್ಟನ್ನ ರೆಡಿ ಮಾಡಿ ಬಿಟ್ಟಿದ್ದೀನಿ. ನನಗೆ ಕೇಳಬೇಕು ಅಂದರೆ ನಾನು ಸುಮ್ಮನೆ ಮೆಸೇಜಲ್ಲಿ ಇದರಲ್ಲಿ ಕಾಲ್ ಮಾಡಿಬಿಟ್ಟು ಸರ್ ಇದು ಯೂಸ್ ಮಾಡ್ತೀನಿ ಸರಿ ಇದೆಯಾ ಅಂದರೆ ನನ್ನ ಕೈಲಿ ಆಗಲ್ಲ. ಏನೋ ಮಾತಾಡಬೇಕು, ಕೇಳಬೇಕು, ಅದು ನನಗೆ ಟೈಮ್ ಇರೋಲ್ಲ. ಮತ್ತು ಒಂದು ಪ್ರಾಪರ್ ಪ್ರೊಸೀಜರಲ್ಲಿ ಕೂರ್ತೀನಿ ನಾನು ಇವೆಲ್ಲ ಮಾತಾಡಬೇಕಾದ್ರೆ 2 ಅವರ್ಸ್ ಈಗ ಆರಾಮಾಗಿ ಕೂರ್ತಾಯಿದ್ದೀನಿ ಕಂಟಿನ್ಯೂಸ್ ಮಿಸ್ ಮಾಡ್ದೇನೆ. ಸೊ ಆ 2 ಗಂಟೆಲಿ ಏನಾಗಿರುತ್ತೆ, ನನ್ನ ಬೇರೆಯೇ ಕಮಿಟ್ಮೆಂಟ್ ಇರುತ್ತೆ, ನನ್ನ ಮಾತಾಡೋ ರೀತಿ ಬೇರೆ ಥರ ಇರುತ್ತೆ, ನಾನು ಸುತ್ತಮುತ್ತ ಬೇರೆ ಥರ ಇರ್ತೀನಿ. ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಕೂತ್ಕೊಂಡು ಇವೆಲ್ಲ ಮಾತಾಡ್ತಾ ಇರ್ತೀನಿ. ಸೊ ಫೋನ್ಗಳಲ್ಲಿ ನನಗೆ ರಿಸೀವ್ ಮಾಡಿ ಮಾತಾಡೋಕ್ಕಾಗಲ್ಲ ಅಷ್ಟೇ. ದುರಂಕಾರ ಆಗಲಿ ಅಥವಾ ಕನ್ಸಲ್ಟೇಷನ್ನೇ ಮಾಡಿ ಅಂತ ಆ ಥರ ಅಲ್ಲ. ಒಂದು ಪ್ರಾಪರ್ ಪ್ರೊಸೀಜರ್ ಇರುತ್ತೆ, ಮಾಡ್ತಾ ಇರೋ ಕೆಲಸ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸ್ವಲ್ಪ ಬೇರೆಯವ್ರು ಮಾಡದೇ ಇರೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ಅದನ್ನು ಬೇರೆ ರೀತಿಯಲ್ಲೇ ನಾನು ಇದನ್ನು ನೋಡ್ತೀನಿ. ಈ ಒಂದು ವಿಷಯನ ತುಂಬ ಬೇರೆ ರೀತಿಯಲ್ಲಿ ನೋಡ್ತೀನಿ. ನನ್ನ ರೆಸ್ಪೆಕ್ಟ್ ಏನಿದೆ, ಕಮಿಟ್ಮೆಂಟ್ ಏನಿದೆ, ಆ ಟೈಮಲ್ಲಿ ನೀವು ಬೇಕಾದ್ರೂ ಮಾತಾಡಿದ್ರೆ ಮಾತಾಡೋ ರೀತಿಯೇ ಬೇರೆ. ಏನು ಬೇಕಾದ್ರೂ ಕೇಳ್ಕೊಳ್ಳಿ. ಆಗ ಹೊರಗಡೆ ಇದ್ದಾಗ ಕಾಲ್ ಮಾಡಿ ಅಥವಾ ಸಡನ್ನಾಗಿ ಮೆಸೇಜಲ್ಲಿ ನನಗೆ ರಿಪ್ಲೈ ಮಾಡಿ ಅಂದಾಗ ಆ ಒಂದು ಸ್ಟೇಟಲ್ಲಿ ನಾನು ಇರೋಲ್ಲ. ಹಾಗಾಗಿ ನನಗೆ ರಿಪ್ಲೈ ಮಾಡೋಕ್ಕಾಗಲ್ಲ, ಅಥವಾ ಗೊತ್ತಿದ್ರೂ ನಾನು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ, ಎಲ್ಲ ಒಂದು ಕಡೆ ನೆಗೆಟಿವ್ ಆಗಬಾರ್ದು ಅಂತ. ಸೊ ಅದನ್ನು ನಾನು ನಂಬ್ತೀನಿ. ಅದೇನು ಇತ್ತು ಅದನ್ನು ಹೇಳಲ್ಲ. ಸುಮ್ಮನೆ ಅದು ಕ್ಯೂರಿಯಾಸಿಟಿನೂ ಬೇಡ ನಿಮಗೆ, ಬಿಟ್ಬಿಡಿ, ಅದು ನನ್ನ ಒಂದು ಪ್ರೊಸೀಜರ್ ಅದು. ಸೊ ನನಗೆ ಆ ರೀತಿ ನಡೆದ್ರೆ ಮಾತ್ರ ಹ್ಯಾಂಡಲ್ ಮಾಡ್ತೀನಿ. ನನಗೆ ನೀವು ಅಡ್ಜಸ್ಟ್ ಆಗಿ ಓಕೆ ನೀವು ಅದೇನು ಹೇಳ್ತೀರೋ ಹೇಳಿ ಅಂದರೆ ನಾನು ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ಏನು ಅವಶ್ಯಕತೆ ಇಲ್ಲ, ನಾವು ಮಾಡ್ಕೋತೀವಿ ಅಂದರೆ ಇನ್ಫಾರ್ಮೇಷನ್ ಫುಲ್ ಕೊಟ್ಟಿದ್ದೀನಿ. ಸೊ ದಟ್ ನನ್ನ ಜವಾಬ್ದಾರಿ ಏನಿದೆ ಫುಲ್ ಪ್ರಾಪರ್ ಸ್ಟೆಪ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಅಪ್ಡೇಟ್ ಆಗ್ತಾ ಹೋಗ್ತವೆ. ವಾಟ್ಸಪ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ವೆಬ್ಸೈಟ್ ಬಂದು ಅಥವಾ ಆ್ಯಪ್ ಏನಿದೆ ಬಿಲ್ಡ್ ಆಗ್ತಾ ಇರೋದು ಅದೆಲ್ಲ ಕಂಪ್ಲೀಟ್ಲಿ ಬಂದು ಸ್ಟೂಡೆಂಟ್ಸ್ಗೆ ವಿತ್ ರಿಪೋರ್ಟ್ ಬರುತ್ತೆ.
ವಾಟ್ಸಪ್ಪಲ್ಲಿ ಏನು ಇನ್ಫಾರ್ಮೇಷನ್ ಬರ್ತಿದೆ ಅದರ ಒಂದು 30% ವಾಟ್ಸಪ್ಪಲ್ಲಿ ಬರ್ತಾ ಇದೆ. ರಿಮೈನಿಂಗ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಕಂಪ್ಯೂಟರ್ ಸ್ವಲ್ಪ ಈಸಿಯಾಗಿ ಮಾಡುತ್ತಲ್ವಾ, ಅಂದರೆ ಅದು ಒಂದು ಸಲ ರೆಡಿ ಮಾಡಿಬಿಟ್ರೆ ಲೆಕ್ಕಾಚಾರ ಚೆನ್ನಾಗಿ ಆಗುತ್ತದು. ವಾಟ್ಸಪ್ಗೆ ಅಷ್ಟೊಂದೆಲ್ಲ ಕೆಪಾಸಿಟಿ ಇಲ್ಲ. ವಾಟ್ಸಪ್ಪಲ್ಲಿ 2-3 ಲೈನ್ ಅಷ್ಟೇ ಚೆಕ್ ಮಾಡೋದು, ಸ್ವಲ್ಪ ಡೀಪ್ ಲೆವೆಲಲ್ಲಿ ಚೆಕ್ ಮಾಡೋದಕ್ಕೆ ಸಾಫ್ಟ್ವೇರ್ ಏನದು ಕ್ಯಾಲ್ಕುಲೇಟ್ ಮಾಡ್ತಿದೆ ಅದು, ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಜಾಸ್ತಿ ಬರುತ್ತೆ. ಫ್ಯೂಚರಲ್ಲಿ ಆಲ್ಮೋಸ್ಟ್ ಹಿಂಗೆ ಅಫೋರ್ಡಬಲಲ್ಲೇ ಪ್ಲ್ಯಾನ್ ಇರೋದು, ಬಟ್ ಅದು ಇನ್ವೆಸ್ಟ್ಮೆಂಟ್ ಈಗ ಜಾಸ್ತಿ ಹೋಗ್ತಾ ಇದೆ. ಅಂದರೆ ಹಿಂದೆ ವರ್ಕ್ ಜಾಸ್ತಿ ಬೀಳ್ತಾ ಇದೆ. ಒಂದು ಸೊಲ್ಯೂಷನ್ ಮಾಡಬೇಕು ಅಂದರೆ ಇನ್ಕ್ಲೂಡಿಂಗ್ ವಾಸ್ತು GPS ಲಿಂಕ್ ಮಾಡೋ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಟೈಮ್ ತೊಗೊಳುತ್ತೆ, ಸೊ ಅದಕ್ಕೋಸ್ಕರ ಅದನ್ನು ನಾನು ಕೊಡ್ತಾ ಇಲ್ಲ, ತುಂಬ ಟೈಮ್ ತೊಗೊಳುತ್ತೆ ಅದು. ಇದೇನಿದೆ ಇದನ್ನು ವಾಟ್ಸಪ್ ಯೂಸ್ ಮಾಡಿ. ಟೆಲಿಗ್ರಾಮ್ ಏನಿದೆ ಟೆಲಿಗ್ರಾಮ್ ಡಿಸೇಬಲ್ ಮಾಡಿಲ್ಲ, ಟೆಲಿಗ್ರಾಮ್ ಸ್ಲೋ ಮಾಡಿದ್ದೀನಿ. ಟೆಲಿಗ್ರಾಮ್ ಸ್ವಲ್ಪ ಹಿಂಸೆ ಕೊಡುತ್ತದು, ಮೆಸೇಜ್ಗಳು ಕಳಿಸೋದೇ ಇಲ್ಲ, ಸ್ವಲ್ಪ ಸ್ಲೋ ಆಗಿದೆ. ಎರಡರಲ್ಲಿ ಯಾವ ಪ್ಲ್ಯಾಟ್ಫಾರ್ಮಲ್ಲಾದ್ರೂ ನೀವು ನಿಮ್ಗೇನು ಇನ್ಫಾರ್ಮೇಷನ್ ಬೇಕು ಅದನ್ನು ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ಥ್ಯಾಂಕ್ ಯು, ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು. ನೇಮ್ ನ್ಯೂಮರಾಲಜಿ ಇನ್ಫಾರ್ಮೇಷನ್ಸ್ ಡಿಸ್ಕಷನ್ಸ್ ಮಾಡಬೇಕಿತ್ತು, ಮಾತಾಡಿದ್ದೀನಿ. ಕ್ಲಾಸಸ್ ಯಾರೋ ಜಾಯ್ನ್ ಆಗಿದ್ರು ಅದೆಲ್ಲ ಪೆಂಡಿಂಗ್ ಇರಲಿ, ತಲೆ ಕೆಡಿಸ್ಕೊಳ್ಬೇಡಿ. ನಾನು ಪುನಃ ಅದು ಇನ್ವೈಟ್ ಮಾಡಿ ಬೇರೆ ಕ್ಲಾಸ್ಗೆ ಇನ್ವೈಟ್ ಮಾಡಿ ಮಾತಾಡ್ತೀನಿ. ಸದ್ಯಕ್ಕೆ ಅದು ಒಂದು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಲ್ಲ, ಆಯಿತಾ? ಸ್ವಲ್ಪ ಇದನ್ನು ಸಾಫ್ಟ್ವೇರ್ದೆಲ್ಲ ಸ್ವಲ್ಪ ಪಾರ್ಟ್ ರೆಡಿ ಆಗಲಿ. ಪದೇ ಪದೇ ಲೋ ಶೋ, ಪದೇ ಪದೇ ವೇದಿಕ್, ಯಾರು ನನಗೆ ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ನಾನು ಇನ್ಫಾರ್ಮೇಷನ್ ಕೊಟ್ಟು ಬಿಟ್ಬಿಡ್ತೀನಿ, ಅವರೆಲ್ಲನೂ ಚೆಕ್ ಮಾಡ್ಕೊಳ್ಳಿ ಅವರೇನೆ. ನಾನು ಸೊ ಅದು ಬಂದಿಲ್ಲಿ ಕನ್ಸಲ್ಟೇಷನ್ಸ್ ಜಾಸ್ತಿ ಜನ ಕೇಳ್ತಾ ಇದ್ದಾರೆ, ಅದರಿಂದ ನಂಗೆ ಬ್ಯಾಲೆನ್ಸ್ ಆಗ್ತಿದ್ದಂಗೆ ನಾನು ಕ್ಲಾಸಸ್ ಏನಿದ್ದೆ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ಡಿಸ್ಕಷನಿಗೆ ಜಂಪ್ ಮಾಡಿಸ್ತೀನಿ. ಸೊ ಡಿಸ್ಕಷನ್ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಪಿಕಪ್ ಆಗ್ತೀವಿ, ಏನು ಮಾಡ್ತಿದ್ದೆ ಅದು, ಆಯಿತಾ? ನೇಮ್ ಆ್ಯಂಡ್ ಮೊಬೈಲ್ ನಂಬರ್ ಸಿಂಪಲ್, ಅದಕ್ಕೆ ಹೋಲ್ಡ್ ಮಾಡಿದ್ದೀನಿ. ಲೋ ಶೋ ಬಂದಾಗ ಸ್ವಲ್ಪ ಡೀಟೇಲ್ ಆಗಿರುತ್ತೆ. ಲೋ ಶೋದಲ್ಲೇ ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಬರೋದು, ಹುಟ್ಟಿದಾಗಿಂದ ಸಾಯೋವರೆಗೂ. ಲೋ ಶೋನ ಕೇರ್ಲೆಸ್ ಆಗಿ ನೋಡಿದ್ರೆ ಬರೀ ಪ್ಲೇನ್ಸ್ಗಳು ನೋಡೋಕ್ಕಾಗಲ್ಲ, ಅದ್ರ ಮುಂದೆ ಏನಿದೆ ಅದನ್ನು ನೋಡಬೇಕು. ಟಾಪಿಕ್ ಮಾತಾಡಬೇಕಾದ್ರೆ ಲೈವಲ್ಲಿ ಡಿಸ್ಕಸ್ ಮಾಡೋಣ. ಈ ರೀತಿ ಕ್ಲಾಸಸ್ ರೆಕಾರ್ಡಿಂಗ್ಸ್ ಎಲ್ಲ ಬೇಡ, ಅದೊಂಥರ ನನಗೂ ಸರಿ ಬರೋಲ್ಲ. ಅದು ರೆಕಾರ್ಡಿಂಗ್ಸಲ್ಲಿ ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನಾನು. ಯಾವಾಗ ನಾವು ಮಾತಾಡ್ತೀವಿ ಟೈಮ್ ನಿಮ್ಮ ಜೊತೆ ಮಾತಾಡ್ತೀವಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ನ್ಯೂ ಇಯರ್ ಆದಮೇಲೆ ಸೆಕೆಂಡ್ ವೀಡಿಯೋನ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ ನಾನು. ಆಲ್ ದಿ ವೆರಿ ಬೆಸ್ಟ್, ಮತ್ತು ಬಿಲೇಟೆಡ್ ಹ್ಯಾಪಿ ಸಂಕ್ರಾಂತಿ. ಹುಷಾರಾಗಿರಿ, ಈ ವರ್ಷ ಸ್ವಲ್ಪ ನಿಧಾನಾಗಿ ಹುಷಾರಾಗಿರಿ. ಹಣಕಾಸೆಲ್ಲ ಬಂದರೆ 3-4 ಮಂತ್ಸಲ್ಲಿ ಕೆಲವರಿಗೆ ತುಂಬ ಬೇಗ 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 ಬರುತ್ತೆ ಚೆನ್ನಾಗಿ. ಅವ್ರು ಆರಾಮಾಗಿ ಈ ವರ್ಷನ ಉಪಯೋಗಿಸ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ಜೋಪಾನವಾಗಿ.